ಇದು ಮೈಲಾರಲಿಂಗೇಶ್ವರನ ಪಾದ ಅಂತಂದರೆ ಅವರು ಹಾಕ್ತಿರ್ತಕ್ಕಂಥ ಪಾದದ ಪಾದರಕ್ಷೆಗಳು ಅವನ್ನೆಲ್ಲ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಸರ್ ಇಷ್ಟು ದೊಡ್ಡ ವ್ಯಕ್ತಿತ್ವ ಆಯ್ತಾ? ಹೌದ್ರಿ, ಅವಾಗಿಂದ ಇವತ್ತಿನವರೆಗೂ ಹಂಗಾನೆ ಪೂಜೆ ಮಾಡ್ತಾ ಇದ್ದಾರೆ. ಏನಿದು ಚರ್ಮದಿಂದ ಮಾಡಿರೋದು? ಚರ್ಮದಿಂದ ಮಾಡಿರೋದ್ರಿ ಇದು. ಇಲ್ಲೆಲ್ಲ ನೋಡ್ತೀವಿ, ಇದೆಲ್ಲ ಬೆಳ್ಳಿದ ಅನ್ಸುತ್ತೆ. ಬೆಳ್ಳಿದ ಇದ್ರದ್ರಿ ಅದು ರಿವಿಟ್ ಅಂತಂದು ಮಾಡ್ತಾರೆ ಇದು. ಏನಿದು, ಏನು ವಿಶೇಷತೆ ಇದೆ? ಮೈಲಾರಲಿಂಗಪ್ಪಂದು ದಂಬರಕಾಯಿ ಇದೆ, ವರಯನ್ ರೂಪ ಇದೆ. ಓಕೆ. ತ್ರಿಶೂಲ, ದಂಬರಕಾಯಿ. ನೀವೇನು ಹೇಳ್ತೀರಾ ಇದನ್ನ ಇಟ್ಕೊಂಡು? ಗಂಟಿ, ಅವ್ನ ಚಕ್ರ ಬಗ್ಗೆ ದೋಣಿ ತುಂಬಿಸೋವು, ಪೂಜೆಗಳು ಎಲ್ಲ ನಾವೇ ಮಾಡೋದು. ನೀವು ಇದು ಇಟ್ಕೊಂಡು ಇದು ಎಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ ಅದನ್ನ ಹೇಳ್ತೀರಾ? ಹೇಳ್ತೀವಿ. ಹೇಳಿ ನೋಡಿ. ಹೆಸರು ಹೇಳ್ರಿ. ನಂದಿನಿ. ಅಂದ್ರೆ ದೋಣಿ ತುಂಬ ಪದ್ಧತಿ ಅಂದ್ರೆ ಹೇಗೆ ಅಂದ್ರೆ ಅಡಿಗೆ ಮಾಡ್ಕೊ ಬರ್ತಾರೆ. ಓಕೆ. ಇದ್ರಲ್ಲಿ ತುಂಬೋದು ಅಡಿಗೆನ, ಇದ್ರೊಳಗೆ ಎಲ್ಲ ಏನೇನ್ ಮಾಡ್ಕೊ ಬಂದಿರ್ತಾರೆ ಅದನ್ನ. ಅದಾದ ನಂತರ ಅದು ಅಷ್ಟೇ ರೀ, ಅದು ಸಂಪ್ರದಾಯ. ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ನಮಸ್ತೆ. ನಾವಿವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಲ್ಲಿರುವಂತಹ ಬಹುಕೋಟಿ ಭಕ್ತರ ಸಂಖ್ಯೆ ಹೊಂದಿರುವಂತಹ ಮೈಲಾರಲಿಂಗ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ. ಅದ್ರ ಜೊತೆಗೆ ಇಳಿಯುವಂಥ ಇತಿಹಾಸ ಮೈಲಾರಲಿಂಗೇಶ್ವರ ಕಥೆನ ಕೇಳಬೇಕು ಅಂತ ಗುರುಜಿಯವ್ರನ್ನ ಭೇಟಿ ಮಾಡಿಸೋದಕ್ಕೆ ನಮ್ಮ ದೀಪಾವಳಿ ಸರ್ ಕರ್ಕೊಂಡು ಹೋಗ್ತಿದ್ದಾರೆ. ಸುರಭಿ ಹೋಗೋಣ. ಇಲ್ಲಿ ಭಾನುವಾರಕ್ಕೊಮ್ಮೆ ಆತನ ವಾರ ಅಂತಂದು ಭಾನುವಾರಕ್ಕೊಮ್ಮೆ ಭಾಳ ಜನ ಸೇರ್ತಾರೆ ಇಲ್ಲಿ. ಆಮೇಲೆ ಪ್ರತಿ ಹುಣ್ಣಿಮೆ ದಿನ ಭಾಳ ಜನನೂ ಬರ್ತಾರೆ, ನಾಡಿನ ರಾಜ್ಯಾದ್ಯಂತ ಬರ್ತಾರೆ. ಆಮೇಲೆ ಇಲ್ಲಿ ಯಾವಾಗಂದರೆ ಪ್ರತಿ ವರ್ಷ ಫೆಬ್ರವರಿ ಅಥವಾ ಜನವರಿ ಎಂಡಿಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕು ಹಿಂಗೆ ದೊಡ್ಡದಾದ ಜಾತ್ರೆ ನಡೀತೆ. ಇಲ್ಲಿ ಇಡೀ ನಾಡಿನ ಜನತೆ ಕಾರಣಿಕ ಭವಿಷ್ಯವಾಣಿ ಕೇಳೋಕ್ಕೆ ಕಾತರದಿಂದ ಇರ್ತಾರೆ. ಇಲ್ಲಿ ಭವಿಷ್ಯವಾಣಿನೇ ನಂಬೋದು ಹೆಚ್ಚಾಗಿ. ಆ ಭವಿಷ್ಯವಾಣಿಯನ್ನು ರೈತಾಪಿ ವರ್ಗದವ್ರಿಗೆ ಮತ್ತು ರಾಜಕೀಯ ವರ್ಗದವರಿಗೆ ವಿಶ್ಲೇಷಣೆ ಮಾಡಿ ಇಲ್ಲಿನ ಧರ್ಮದರ್ಶಿಗಳು ಅದ್ರ ಬಗ್ಗೆ ಕಾರಣಿಕದ ನುಡಿಯ ವಿವರವನ್ನು ಹೇಳ್ತಾರೆ. ಅಂದರೆ ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರ ಅಂತಂದು ಹೇಳ್ತಿರ್ತಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಂಡಾರನ ಹಚ್ತಾರೆ. ಭಂಡಾರನ ಹಚ್ತಾರೆ. ಅಂದರೆ ಯಥೇಚ್ಛವಾಗಿ ಕುಂಕುಮ ಇಲ್ಲಿ ಮಾರಾಟ ಆಗುತ್ತೆ. ಓಕೆ. ಎಲ್ಲಿಂದ ತರಿಸ್ತೀರಾ ಕುಂಕುಮನ? ರಾಣಿಬೆನ್ನೂರು ಕುಂಕುಮ ತಯಾರು ಮಾಡ್ತಾರಾ? ಇಲ್ಲ, ಅವ್ರು ಯಾವ ಕಡೆ ತರಿಸ್ತಾರೆ, ನಾವು ರಾಣಿಬೆನ್ನೂರು. ಓಕೆ, ಸೂಪರ್. ಸೊ ಏನು ಸರ್, ಹಳೆ ಕಾಲದ? ಹಾಂ ಹೌದ್ರಿ, ಇದೆಲ್ಲ ಹಳೆ ಕಾಲದ್ದು. ಎಷ್ಟು ಶತಮಾನದ ಹಾಗಾದ್ರೆ ಇದು? ಹಿಂದಿನಿಂದ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ದೇವಸ್ಥಾನ ರೀ ಇದು. ಈಗ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಟ್ಟೈತಿ. ಇದಕ್ಕೆ ಒಂದು ಧರ್ಮದರ್ಶಿಗಳು ಅಂತಂದು ವೆಂಕಪ್ಪಯ್ಯ ಒಡೆಯರ್ ಅಂತ ಇದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಬನ್ನಿ ಸರ್, ದರ್ಶನ ಮಾಡೋಣ. ಎಷ್ಟು ಸರ್ ಹೇಗೆ ಶೈನಿಂಗ್ ಇದೆ ಕಂಬ. ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಇದು? ಭಾಳ ವರ್ಷದ ಸುಮಾರು. ಹಾಂ, ಏನಾದರೂ ನಿಮಗೆ ಮಾಹಿತಿ ಇದೆಯಾ ಇದ್ರದ್ದು? ಅಷ್ಟೊಂದು ಇಲ್ಲರಿ, ಇವೆಲ್ಲ ನೋಡಿ ಒಳ್ಳೆ ಅರಮನೆಗೆ ಬಂದಷ್ಟು ನಮಗೆ ಫೀಲ್ ಕೊಡ್ತಾ ಇದೆ ಇಲ್ಲಿಗೆ ಬಂದಾಗ. ಇದು ಮೈಲಾರಲಿಂಗೇಶ್ವರನ ಪಾದ ಅಂತಂದರೆ ಅವರು ಹಾಕ್ತಿರ್ತಕ್ಕಂಥ ಪಾದರಕ್ಷೆಗಳು ಅವನ್ನೆಲ್ಲ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಸರ್ ಇಷ್ಟು ದೊಡ್ಡ ವ್ಯಕ್ತಿತ್ವ ಆಯ್ತಾ? ಹೌದ್ರಿ, ಅವಾಗಿಂದ ಇವತ್ತಿನವರೆಗೂ ಹಂಗಾನೆ ಪೂಜೆ ಮಾಡ್ತಾ ಇದ್ದಾರೆ. ಏನಿದು ಚರ್ಮದಿಂದ ಮಾಡಿರೋದು? ಚರ್ಮದಿಂದ ಮಾಡಿರೋದ್ರಿ ಇದು. ಇಲ್ಲೆಲ್ಲ ನೋಡ್ತೀವಿ, ಇದೆಲ್ಲ ಬೆಳ್ಳಿದ ಅನ್ಸುತ್ತೆ. ಬೆಳ್ಳಿದ ಇದ್ರದ್ರಿ ಅದು ರಿವಿಟ್ ಅಂತಂದು ಮಾಡ್ತಾರೆ ಇದು. ಈಗೆಲ್ಲ ಸ್ಲಿಪ್ಪರ್ಗಳು ಮಾಡ್ತಾರಲ್ಲ, ರಿವಿಟ್ ಬಿಡ್ತಾರಲ್ಲ, ಆ ಟೈಪ್ ಹಿಂದಿನ ಕಾಲದೊಳಗೆ ಅವು ಎಲ್ಲ ಮಾಡಿರೋದು ಡಿಸೈನು. ಇಲ್ಲೆಲ್ಲ ಸರ್ ಅದು ಪಾದಕ್ಕೆ ಮೇಲೆ ಸ್ಲಿಪ್ಪರ್ ಮೇಲೆ ಈ ಥರ ಎಲ್ಲ ಒಂದು ಆಕೃತಿಯಾಗಿ ಮಾಡಿದಾರಲ್ಲ, ಅಂದರೆ ಮಂಟಪದ ರೀತಿ. ಅದು ಅವಾಗಿಂದ ಅವರು ಅದು ಒಂದು ಗತ್ರಿ ಅದು ಏನೋ ಒಂದು ರಾಜಮಂತ್ಯದೊಳಗೆ ಗಾಂಭೀರ್ಯತೆ ಅನ್ನೋ ಇರ್ತೈತಲ್ಲ, ಆ ಟೈಪ್ ಸ್ಲಿಪ್ಪರ್ನೊಳಗನ ಅವ್ರ ಗಾಂಭೀರ್ಯತೆ ಅಂದರೆ ಆ ಪಾದರಕ್ಷೆದೊಳಗನೆ ಆ ಟೈಪ್ ಅದು ಒಂದು ಇದನ್ನು ಮಾಡಿದ್ದಾರೆ. ಓಕೆ, ಬನ್ನಿ ಸರ್, ಅವ್ರ ಕಥೆನ ಇದು ಮಾಡೋಣ. ತುಂಬ ದೊಡ್ಡದು. ಅಂದರೆ ಮೈಲಾರಲಿಂಗೇಶ್ವರ ಅನ್ನೋದು ಇದ್ರು. ಮೈಲಾರಲಿಂಗೇಶ್ವರ ಅಂತ ಸ್ವಾಮಿಯರು ಅವರು ಇದ್ದರು. ಯಾವ ಕಾಲಘಟ್ಟದಲ್ಲಿ ಇದ್ರು ಸರ್? ಅದು ಸ್ವಲ್ಪ ಮಾಹಿತಿ ಇಲ್ಲರಿ, ಇವ್ರನ್ನ ಕೇಳಬೇಕು. ಬನ್ನಿ.
ಇಲ್ಲಿ ಇರ್ತಾರ ಧರ್ಮದರ್ಶಿಗಳು? ಇಲ್ಲ, ಅಲ್ಲಿ ಸಪ್ರೇಟ್ ಇರ್ತಾರೆ ಅವರು. ಈಗ ನಾವು ಒಳಗೆ ಹೋಗಿ ದರ್ಶನ ತಗೊಂಬರೋದು. ಹಾಂ, ಬನ್ನಿ ಬನ್ನಿ. ಇದೇನಾದ್ರೂ ಚೇಂಜ್ ಮಾಡಿಸಿದ್ರ ಅಥವಾ ಇದೇ ರೀತಿ ಮುಂಚೆಯಿಂದ ಇವೆಲ್ಲ ಮೊದಲು ಮುಂಚೆ ಇರೋವ್ರಿ ಶೈನಿಂಗ್ ಕೊಡ್ಸಿ? ಶೈನ್. ಈಗ ಇತ್ತಿತ್ತಲಾಗ ಇವರೆಲ್ಲ ಶೈನಿಂಗ್ ಕೊಡ್ಸಿದ್ದಾರೆ. ಅಲ್ಲೇ ಐತಲ್ರಿ ಮೇನ್, ಅದೇ ಮೈಲಾರಲಿಂಗೇಶ್ವರ. ಎಲ್ಲಿ ದೋಣಿ ಇಟ್ಕಂತಾರ ಇವನ್ ಕರ್ಕೊಂಡ್ ನಾವು ಚೌಡದಾಂಪುರ ಸ್ವಾಮೀಜಿ, ಇವರು ನಾವು ಬೆಂಗಳೂರಿಂದ ಬೆಂಗಳೂರಿಂದ ಬಂದಿದ್ದಾರೆ. ಪ್ರಮೋದ್ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿದ್ವಿ, ಬರ್ರಿ ಅಂತ ಪ್ರಮೋದ್ ಭಟ್ರಿಗೆ. ಅವರು ವೆಂಕಪ್ಪ ಒಡೆಯರು ಅಂತಂದ್ರು. ಏನಿದು? ನಮಸ್ಕಾರ ಮಾಡ್ಬೇಕು, ಕಾಣಿಕೆ ನೀಡೋದಕ್ಕೋಸ್ಕರ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ. ಅಲ್ಲಮ್ಮ, ನಮಸ್ಕಾರ ಮಾಡಿ ಕಾಣಿಕೆ ದಕ್ಷಿಣ ಏನ್ರ ದಕ್ಷಿಣ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ಲ ಅಂದ್ರೆ ಭಕ್ತಿ ನಮ್ಮ ಭಕ್ತಿ, ನಾವು ದೇವ್ರ ಹಂಗೆ ಕೇಳ್ಕೊಳ್ತಾ ಇದ್ದೀವಿ. ಹೇಳ್ರಿ, ನೀವು ಅಷ್ಟು ಹೇಳಿದ್ಕಾದ್ರೂ ನಾನು ಕೊಡ್ತೀನಿ. ಸರಿ, ಆಯ್ತು. ಹಾಗೆ ಒಳ್ಳೇದು. ಆಯ್ತು. ಏನಿದು? ಏನು ವಿಶೇಷತೆ ಇದು? ಮೈಲಾರಲಿಂಗಪ್ಪನ ದಂಬರಕಾಯಿ ಇದೆ, ವರಯನ್ ರೂಪ ಇದೆ, ಓಕೆ. ತ್ರಿಶೂಲ, ದಂಬರಕಾಯಿ, ನೀವೇನು ಹೇಳ್ತೀರಾ ಇದನ್ನ ಇಟ್ಕೊಂಡು? ಗಂಟಿ, ಅವ್ನ ಚಕ್ರಮಿಗೆ ದೋಣಿ ತುಂಬಿಸೋವು, ಈ ಪೂಜೆಗಳು ಎಲ್ಲ ನಾವೇ ಮಾಡೋದು. ನೀವು ಇದು ಇಟ್ಕೊಂಡು ಇದು ಇಲ್ಲ ಜ್ಯೋತಿಷ್ಯ ಎಲ್ಲ ಹೇಳ್ತಾರಲ್ಲ, ಅದನ್ನ ಹೇಳ್ತೀರಾ? ಹೇಳ್ತೀವಿ. ಹೇಳಿ ನೋಡೋಣ. ಹೆಸರು ಹೇಳ್ರಿ. ನಂದಿನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಗ್ಲಿ, ದೊಡ್ಡದಾಗ್ಲಿ. ನಿಮ್ಮನ್ನ ಕೇಳ್ತೀವಿ. ಬೇರೆ ಬೇರೆ ಭಾಗದಿಂದಲೂ ಹ್ಞೂ ರೀ. ಆ ರೀತಿ ವೇಷನ ಹಾಕದೆ ಒಂದ್ ರೀತಿ ವಿಶೇಷ ಇರುತ್ತೆ ಸರ್. ಇಲ್ಲಿ ಬರೋರೆಲ್ಲರೂ ಕೂಡ ಅದೇ ರೀತಿ ಎಲ್ಲ ಹಾಕಿರ್ತಾರೆ. ದೋಣಿ ತುಂಬಿಸೋದ್ರಿ ಇದು. ದೋಣಿ ತುಂಬಿಸೋದಂದ್ರೆ ಏನು ಸರ್? ಅಂದರೆ ಎಲ್ಲ ಅಡಿಗೆ ಅದನ್ನೆಲ್ಲ ಮಾಡ್ಕೊಂಬರ್ತಾರೆ ರೀ. ಮಾಡ್ಕೊಂಬಂದು ಇದ್ರೊಳಗೆ ದೋಣಿ ತುಂಬಿಸ್ತಾರೆ, ಅದಲ್ಲಮ್ಮ? ಅಂದ್ರೆ ದೋಣಿ ತುಂಬಿಸೋ ಪದ್ಧತಿ ಅಂದ್ರೆ ಹೇಗೆ ಅಂದ್ರೆ ಅಡಿಗೆ ಮಾಡ್ಕೊ ಬರ್ತಾರೆ. ಓಕೆ. ಇದ್ರೊಳಗೆ ತುಂಬೋದು ಅಡಿಗೆನ, ಇದ್ರೊಳಗೆ ಎಲ್ಲ ಏನೇನ್ ಮಾಡ್ಕೊ ಬಂದಿರ್ತಾರೆ ಅದನ್ನ. ಅದಾದ ನಂತರ ಅದು ಅಷ್ಟೇ ರೀ, ಅದು ಸಂಪ್ರದಾಯ. ಸಂಪ್ರದಾಯ. ಆಮೇಲೆ ಇವ್ರು ಅದನ್ನೆಲ್ಲ ದೋಣಿ ತುಂಬಿಸ್ಕೊಂಡು ತೊಗೊಂಡು ಹೋಗ್ತಾರೆ. ದೇವ್ರಿಗೆ ದರ್ಶನ ಮಾಡೋದ್ಲಿಕ್ಕೆ ದೇವ್ರ ದರ್ಶನ ಮಾಡಿಸ್ಕೊಂಡು ಇವ್ರು ಒಯ್ತಾರೆ ಅದನ್ನ. ಈಗ ನಮ್ಮಂಥ ಭಕ್ತರು ಬರ್ತೇವೆ, ಅಡುಗೆ ಮಾಡ್ಕೊಂಡು ಎಲ್ಲ ಪ್ರಸಾದ ಅಂತ ನೈವೇದ್ಯ ಅಂತಂದು ತಂದಿದ್ರೆಲ್ಲ ಮೊದಲು ಇದಕ್ಕೆ ಹಾಕಿದ ಮೇಲೆ ನಾವು ಆಮೇಲೆ ಊಟ ಮಾಡೋದು. ಓಕೆ. ಹಾಂ ಹಾಂ ಹಾಂ. ಇಂಥವ್ರು ತುಂಬ ಜನ ಇಲ್ಲಿ ಇರ್ತಾರೆ. ಭಾಳ ಜನ ಇರ್ತಾರೆ ಇಲ್ಲೆಲ್ಲ. ಇಲ್ಲೆಲ್ಲ ಭಾಳ ಜನ ಇರ್ತಾರೆ. ಇದು ಕಾಯಕನೇ ಇದು. ಕಾಯಕನೇ ಅದು. ಆಮೇಲೆ ಇದನ್ನೆಲ್ಲ ಪೂಜೆ ಮಾಡಿ ಆಮೇಲೆ ದಕ್ಷಿಣ ಕೈಲಿ ಆದಷ್ಟು ಹಾಕಿ ಹೋಗ್ಬೇಕು. ಇದು ಯಾವ್ದ್ರಿಂದ ಎಲ್ಲ ಮಾಡಿರೋದು ಸರ್? ಇಲ್ಲಿ ನೋಡ್ತಾ ಇದೆಯಲ್ಲ ದೋಣಿ ಎಲ್ಲ ಇದೆಲ್ಲ ಕಂಚಿಂದ ಅದಲ್ಲಮ್ಮ? ನೋಡ್ಬೋದಾ, ಮುಟ್ಬೋದಾ? ನೋಡ್ರಿ. ಹಾಂ, ಕಂಚಿಂದು. ಇದು ಕಟ್ಟಿಗೆದ್ರಿ. ಅಂದ್ರೆ ಹಿಂದೆ ಇದ್ದಿದ್ದು ಅದೇ ರೀತಿಯಾಗಿ ದೇವರಿಗೆ ಒಂದು ಪ್ರಸಾದನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ. ಇದು ಕಟ್ಕಿದು ಇದೆಲ್ಲ ನೋಡೋದೇ ಇಲ್ಲ ಅಲ್ವಾ ಸರ್ ಇವಾಗ ಡಿಸೈನ್ ನೋಡಿ. ಅಜ್ಜಿರ, ನಿಮ್ಗೆ ಎಷ್ಟು ವಯಸ್ಸು? ಏನ್ರಿ ಎಷ್ಟು ಜನ ನಮ್ಮವ್ರಿಗೆ ಗೊತ್ತ್ರಿ. ನಿಮಗೆ ಗೊತ್ತಿಲ್ರಿ? ನನಗೆ ಹೆಂಗೆ ಗೊತ್ತೈತೆ? ಎಷ್ಟು ವರ್ಷದಿಂದ ಎಲ್ಲಿದ್ದೀರಾ? ಏನ್ರಿ 8 ವರ್ಷ. ನಿಮ್ಮ ಹೆಸರು? ನಮ್ಮ ಹೆಸರು ತಿರ್ಕವ್ವ. ಯಾವ ಊರಿ ನಿಮ್ಮದು? ನಮ್ದು ಇದಾವ್ರಿ. ಇದೇವರು. ಮನೆಗೆ ಹೋಗ್ತೀರಾ ಅಥವಾ ಇಲ್ಲೇ ಮಲಗ್ತೀರಾ? ಇಲ್ರಿ ಇಲ್ರಿ, ಹೋಗ್ತಾರೆ ಮನೆಗೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? 10-12 ಗಂಟೆಗೆ ಕೊಡ್ತಾರೆ. ಒಂದಿನಕ್ಕೆ ಎಷ್ಟು ಕೊಡ್ತಾರೆ ಭಕ್ತಾದಿಗಳು ನಿಮಗೆ? ಏನು ಕೈಯಾಗಿದ್ದು ಅಷ್ಟು ಹಾಕಿ ಹೋಗ್ತಾರೆ ಅಷ್ಟೇ. ಅಷ್ಟು ಇಷ್ಟ ಅಂತ ಏನಿಲ್ಲ. ಇಲ್ಲ ಇಲ್ಲ. ಮತ್ತೆ ಇದರಿಂದ ನಿಮಗೆ ಹೊಟ್ಟೆ ತುಂಬಲ್ವಲ್ಲ?
ಮತ್ತೆ ಏನು ಮಾಡಕ್ರಿ ಇದ್ದಂಗೆ ಹೋಗಲ್ರಿ ಹಂಗೆ ಆಡುವಾಗ ಬೇಕಲ್ರಿ ಹಂಗ್ರಿ. ಎಷ್ಟು ವರ್ಷದಿಂದ ಈ ಕೆಲಸನ ಮಾಡ್ತೀರಾ ನೀವು? ನಾವು ಈಗ ಒಂದು 2 ವರ್ಷ ಆತ. ವಯಸ್ಸಾದ್ಮೇಲೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಏನು ಮಾಡೋದು, ಇಲ್ಲಿ ಕೂತ್ಕೊಂಡು ಒಂದು ದೇವ್ರದ್ದು ಒಂದು ನಾಮಸ್ಮರಣೆ ಹೇಳ್ಕೊಂಡು ಇದನ್ನ ಮಾಡಿದ್ರೆ ಅದ್ರ ಮನ್ಸಿಗೆ ನೆಮ್ಮದಿ ಇದೆ ಅಂತ. ಚಲೋ ಇದೆ, ಮಾಡ್ರಿ. ಬನ್ರಿ. ದರ್ಶನ ಹಾಕವಾ? ಆಗ್ತದೆ. ಓ, ಮಾತಾಡ್ಸಿದ್ರೆ ಇಲ್ಲಿ ದರ್ಶನ ಹಾಕ್ಬೇಕಲ್ಲ, ಮಾತಾಡ್ಸಿದ್ರೆ ದರ್ಶನ ನಿಮ್ದು. ಮತ್ತೇನು ಮಾಡ್ತೇವ? ನನ್ನ ಬದ್ಲಿ ಇವ್ರೇ ಹಾಕಿದ್ದಾರೆ. ಅಬ್ಬಬ್ಬಬ್ಬ ಸರ್, ಏನು ಸರ್ ಇಲ್ಲಿ ಕಮರ್ಷಿಯಲ್ಲು, ಸ್ವಾಮಿ ದೇವ್ರಿಗಿಂತ ಇವರೇ ಜಾಸ್ತಿ ಆಗೋಯ್ತಲ್ಲ. ಹ್ಞೂ ರೀ, ಹ್ಞೂ ರೀ. ಗುರುಗಳೇ ನಮಸ್ಕಾರ. ನಮಸ್ತೆ. ಅವಾಗಲೇ ಹೇಳ್ತಾ ಇದ್ರಿ ಮೈಲಾರ ಲಿಂಗೇಶ್ವರನ ಕಥೆನ, ಇದ್ರ ಹಿನ್ನೆಲೆನ ಹೇಳಿ. ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದಕ್ಕೆ 3 ರೀತಿಯಾಗಿರ್ತಕ್ಕಂಥ ಇತಿಹಾಸ ಇದೆ. ಒಂದು, ಧಾರ್ಮಿಕ ಹಿನ್ನೆಲೆಯಾಗಿ ಆಗಮೋಕ್ತವಾಗಿ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಎಲ್ಲ ರೀತಿ 360 ದಿನಗಳಲ್ಲಿ ನಡೀತಕ್ಕಂಥ ಯುಗಾದಿ ಪರ್ವದಿಂದ ಹಿಡಿದು ಜಾತ್ರೆಯವರೆಗೂ ಕೂಡ ಧಾರ್ಮಿಕ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ. ಎರಡನೇದಾಗಿ ಜಾನಪದ ರೀತಿಯಾಗಿ ಇಲ್ಲಿ ನಡೀತಕ್ಕಂಥ ಗೊರವ ಕುಣಿತ ಆಗಿರ್ಬೋದು, ಉತ್ಸವಗಳಾಗಿರ್ಬೋದು, ಶಸ್ತ್ರಪವಾಡಗಳು ಅಂತ ನಡೆಯುತ್ತೆ. ಇವೆಲ್ಲ ಜಾನಪದ ರೀತಿ ಇತಿಹಾಸವನ್ನು ಹೊಂದಿರತಕ್ಕಂಥ ಗೊರವ ಸಂಪ್ರದಾಯ. ಜಾನಪದ ಹಿನ್ನೆಲೆ ಪ್ರಕಾರ ಗೊರವ ಕುಣಿತ ಆಗಿರ್ಬೋದು, ಇದರಲ್ಲೇ ವಿಶೇಷವಾಗಿರುತ್ತೆ ಕರಡಿ ಗೊರವಯ್ಯನವರು ಅಂಥೇಳಿ, ಡ್ಯೂಟಿ ಗೊರವಯ್ಯ ಅಂಥೇಳಿ, ಕುದುರೆಕಾರ ಗೊರವಯ್ಯ ಅಂಥೇಳಿ, ಈ ರೀತಿಯಾಗಿ ವಿಶೇಷ ಹಲವಾರು ಗೊರವ ಸಂಪ್ರದಾಯ ಮೂಲಕ ಜಾನಪದ ಇತಿಹಾಸವನ್ನು ಸೆಳೆಯುತ್ತೆ. ಅದಾದ ನಂತರ ಪೌರಾಣಿಕ ಹಿನ್ನೆಲೆ ಅಂದರೆ ಈ 18 ಪುರಾಣಗಳ ಬಗ್ಗೆ ನಾವು ಕೇಳಿದ್ದೀವಿ. ಅದೇ ರೀತಿ ಬ್ರಹ್ಮಾಂಡ ಕ್ಷೇತ್ರಖಂಡದಲ್ಲಿ ಆ ಮಲ್ಹಾರಿ ಮಹಾತ್ಮೆ ಅಂತಕ್ಕಂಥದ್ದು 811 ಶ್ಲೋಕವನ್ನು ಒಳಗೊಂಡಂತೆ ವಿಶೇಷವಾಗಿರ್ತಕ್ಕಂಥ ಪೌರಾಣಿಕ ಹಿನ್ನೆಲೆಗಳಿದೆ. ಆ ಪೌರಾಣಿಕ ಹಿನ್ನೆಲೆ ಪ್ರಕಾರ ಆ ಭಗವಂತನ ಕಥೆಯನ್ನು ನಾವು ಮೂಲ ಈ ಮಲ್ಹಾರಿ ಕ್ಷೇತ್ರ ಹೇಗಾಯಿತು ಅಂತ ಹೇಳಬೇಕಂತಾದರೆ, ಮೂಲತಃ ಇದು ಮಣಿಚೂಲ ಪರ್ವತ ಅಂತ. ಈ ಮಣಿಚೂಲ ಪರ್ವತದಲ್ಲಿ ಮಣಿ ಮತ್ತು ಮಲ್ಲ ಅಂತಕ್ಕಂಥ ಅಸುರರಿಬ್ಬರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಹೇಗೆಂದರೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಏಕಾಂಗುಷ್ಠನ ತಪಸ ಧೂಮ್ರಪಾನ ಕ್ರಿಯೆ ಅಂದರೆ ಕಾಲಿನ ಒಂದೇ ಒಂದು ಅಂಗುಷ್ಠವನ್ನು ನೆಲದ ಮೇಲೆ ಮೆಟ್ಟಿ ಬ್ರಹ್ಮನನ್ನು ಕುರಿತು ಬರೀ ಗಾಳಿಯನ್ನೇ ಸೇವನೆ ಮಾಡಿ ತಪಸ್ಸನ್ನು ಆಚರಿಸ್ತಾರೆ. ಇದು ನಡೆದಿರ್ತಕ್ಕಂಥದ್ದು ಕೃತಯುಗದಲ್ಲಿ ಅಂತ. ಆ ಪ್ರಕಾರ ಮಣಿ ಮತ್ತು ಮಲ್ಲರು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ಬ್ರಹ್ಮವನ್ನು ಪ್ರತ್ಯಕ್ಷ ಆಗಿ ವರ ಕೇಳಬೇಕಾದ್ರೆ ಹೇಳ್ತಾರಂತೆ, ನಾವು ಯಾರಿಂದನೂ ಹತನ ಆಗ್ಬಾರ್ದು, ನಮಗೆ ಅಮರತ್ವವನ್ನು ಕೊಡಬೇಕು, ಸುರರು ಹೇಗೆ ಇದ್ದಾರೆ ಹಾಗೆ ನಾವು ಅಸುರರು ಕೂಡ ಇರಬೇಕು ಅಂತ ಕೇಳಿದಾಗ, ಅಮರತ್ವ ಅಂತಕ್ಕಂಥದ್ದು ಅಸಾಧ್ಯ ಅಂತ ಹೇಳಿದಾಗ, ಸರಿ ಹಾಗಿದ್ರೆ ನಮಗೆ ಗಿಡ ಗಾಳಿ ಮರ ಯಾವುದರಿಂದಲೂ ಸಾವು ಬರಬಾರ್ದು, ನಮಗೆ ಅಯೋನಿಜರಿಂದ ನಾವು ಹತರಾಗಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮ ಹಾಗೆ ಆಗಲಿ ಅಂತ ಹೇಳ್ತಾರೆ. ಅಂದರೆ ಅವರ ಕಲ್ಪನೆ ಏನಿತ್ತು, ಬ್ರಹ್ಮನೇ ನಾವು ಮೋಸ ಮಾಡಿದಂತಕ್ಕಂಥ ಅವರು ತಪ್ಪು ಕಲ್ಪನೆಯಲ್ಲಿ ಅವರು ಇದ್ದರೂ ಕೂಡ ಭಗವಂತ ಯಾವುದೋ ಒಂದು ಮಾಯೆಯಲ್ಲಿ ಆವರಿಸಿ ಅವರಿಂದ ಆ ಮಾತನ್ನು ನುಡಿಸಿರ್ತಾನೆ. ಹಾಗಾಗಿ ಅದಾದ ನಂತರ ಅವರು ಸಾತ್ವಿಕರಿಗೆಲ್ಲ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಈ ಮಣಿಚೂಲಪಲ್ಲಿರ್ತಕ್ಕಂಥ ಋಷ್ಯಾಶ್ರಮಗಳಿಗೆ, ತುಂಬ ಸುಂದರವಾಗಿರ್ತಕ್ಕಂಥ ಪರ್ವತಗಳಿರುತ್ತೆ ಇಲ್ಲಿ, ಸಪ್ತರ್ಷಿಗಳ ವಾಸಸ್ಥಾನವಾಗಿರುತ್ತೆ ಇಲ್ಲಿ. ಹಾಗಾಗಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಈ ರೀತಿಯ ತೊಂದರೆ ಮಾಡ್ತಿದ್ದನ್ನು ನೋಡಿ ನಾರದ ಮುನಿಗಳು ಭೂಲೋಕ ಸಂಚಾರಕ್ಕೆ ಬಂದಾಗ ಇದನ್ನೆಲ್ಲ ನೋಡ್ತಾರೆ. ನೋಡಿದಾಗ ಇಲ್ಲಿರ್ತಕ್ಕಂಥ ಋಷಿಮುನಿಗಳೆಲ್ಲರಿಗೂ ಪ್ರಶ್ನೆ ಮಾಡ್ತಾರೆ, ನೀವೆಷ್ಟು ತಪಸ್ವಿಗಳಾದರೂ ಕೂಡ ಯಾಕೆ ಅವರಿಗೆ ನೀವು ಶಾಪವನ್ನು ಕೊಡ್ತಾ ಇಲ್ಲ, ಯಾಕೆ ಅವ್ರನ್ನ ನಿಗ್ರಹ ಮಾಡ್ಬೋದಲ್ಲ ಅಂತ ಕೇಳಿದಾಗ, ಇಲ್ಲ ಅದೆಲ್ಲ ನಮ್ಮಿಂದ ಅಸಾಧ್ಯ, ಈ ರೀತಿ ಬ್ರಹ್ಮನಿಂದ ವರ ಪಡೆದಿರ್ತಕ್ಕಂಥವ್ರು, ಅದು ನಮ್ಮಿಂದ ಆದರೆ ನಮ್ಮ ತಪಶ್ಚರ್ಯವೇ ಹಾಳಾಗುತ್ತೆ ವಿನಃ ಅವ್ರನ್ನ ನಾವು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಸುಮ್ಮನಾಗಿದ್ದೇವೆ ಅಂತ ಹೇಳಿದಾಗ, ಸರಿ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಯಾರು ಭೂಲೋಕದಲ್ಲಿ ಅಂತ ಕೇಳಿದಾಗ ಇಂದ್ರನ ಬಳಿಗೆ ಎಲ್ಲರೂ ಹೋಗ್ತಾರೆ. ಕೃತಯುಗದಲ್ಲಿ ನಡೆದಿರೋದು ಘಟನೆ ಆದ್ದರಿಂದ ಕೃತಯುಗದಲ್ಲಿ ತ್ರಿಲೋಕಕ್ಕೂ ಸಂಚಾರವಿತ್ತು ಅಂತ ನಾವು ಕೇಳ್ಪಡ್ತೇವೆ. ಹಾಗಾಗಿ ಇಂದ್ರನ ಬಳಿಗೆ ಎಲ್ಲ ಋಷಿಮುನಿಗಳು ಹೋಗಿ ಕೇಳಿದಾಗ, ಇಂದ್ರ ಕಾಪಾಡೋದು ನನ್ನ ಕರ್ತವ್ಯ ಆದರೂ ಕೂಡ ಆ ರಾಕ್ಷಸರನ್ನ ಅಟ್ಟಹಾಸನ ನಾವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿ ನಾವೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ನಾರದ ಮುನಿಗಳು ಹೇಳ್ತಾರೆ, ವರವನ್ನು ಕೊಟ್ಟಿರೋದು ಬ್ರಹ್ಮನೇ, ಅದನ್ನು ನಾವು ಬ್ರಹ್ಮನ ಬಳಿಗೆ ಹೋಗೋಣ, ಎಲ್ಲರಿಗೂ ಒಂದು ಉಪಾಯ ಸಿಗುತ್ತೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಸೇರಿಕೊಂಡು ಬ್ರಹ್ಮನ ಬಳಿಗೆ ಹೋಗ್ತಾರೆ. ಬ್ರಹ್ಮನ ಬಳಿಗೆ ಹೋದಾಗ ಬ್ರಹ್ಮನ ಹತ್ರ ಹೇಳ್ತಾರೆ, ಎಲ್ಲ ಮನವಿ ಮಾಡ್ಕೊಳ್ತಾರೆ, ನಮಗೆ ಈ ಥರ ಆಗಿರ್ತಕ್ಕಂಥ ಉಪಟಳದ ಬಗ್ಗೆ ಕೇಳಿಕೊಂಡಾಗ ಬ್ರಹ್ಮ ಕೂಡ ಹೇಳ್ತಾನೆ, ನಾನು ಸೃಷ್ಟಿಕರ್ತ ಮಾತ್ರ, ಸೃಷ್ಟಿ ಮಾತ್ರ ನನ್ನ ಕರ್ತವ್ಯ, ಸ್ಥಿತಿಯನ್ನು ಕಾಪಾಡ್ತಕ್ಕಂಥ ಮಹಾವಿಷ್ಣು, ಆದ್ದರಿಂದ ಎಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಅಂತ ಹೇಳಿದಾಗ ಬ್ರಹ್ಮಾದೇವತೆಗಳೆಲ್ಲರೂ ಕೂಡ ಬಂದು ವಿಷ್ಣುವಿನ ಬಳಿಗೆ ಬರ್ತಾರೆ. ವಿಷ್ಣುವಿನ ಬಳಿಗೆ ಬಂದಾಗ ನಡೆದಕ್ಕೆಲ್ಲ ವೃತ್ತ ಅಂತ ತಿಳಿಸಿದಾಗ ಆ ವಿಷ್ಣು ಕೂಡ ಮಾತನ್ನು ಹೇಳ್ತಾರೆ, ಇಲ್ಲ ಸ್ಥಿತಿನ ಕಾಪಾಡೋದು ಕರ್ತವ್ಯ ಆದರೂ ಕೂಡ ಈ ಒಂದು ಸಂಕಲ್ಪ ಮಹೇಶ್ವರನಿಂದನೇ ಸಾಧ್ಯ, ನಾವೆಲ್ಲರೂ ಹೋಗಿ ಮಹೇಶ್ವರನ ಪ್ರಾರ್ಥನೆ ಮಾಡೋಣ, ಅವ್ರ ಸಹಾಯವನ್ನು ಪಡೆದುಕೊಳ್ಳೋಣ ಅಂಥೇಳಿ ಬ್ರಹ್ಮಾದಿ ವಿಷ್ಣು ದೇವತೆಗಳೆಲ್ಲರೂ ಸೇರಿಕೊಂಡು ಕೈಲಾಸ ಪರ್ವತಕ್ಕೆ ಬರ್ತಾರೆ. ಆ ಕೈಲಾಸ ಪರ್ವತವನ್ನು ಒಂದು 3-4 ಅಧ್ಯಾಯದಲ್ಲಿ ವರ್ಣನೆ ಮಾಡ್ತೀವಿ. ವಿಶೇಷಬೇಕಂದರೆ ನಾವು ಹೇಳ್ತೀವಿ ಅಲಂಕಾರ ಪ್ರಿಯ ವಿಷ್ಣು ಅಂಥೇಳಿ.
ಆದರೆ ಅಲಂಕಾರ ಪ್ರಿಯ ವಿಷ್ಣುವಿಗಿಂತಲೂ ಕೈಲಾಸ ಇನ್ನೂ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದ ಕ್ಷೇತ್ರಖಂಡದಲ್ಲಿ ಮಲ್ಲಾರಿ ಮಹಾತ್ಮೆಯಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅಂದರೆ ಶಿವ ಅಂದರೆ ಬೋಳೆ ಶಂಕರ ಅಂತ ಹೇಳ್ತೀವಿ, ಸ್ಮಶಾನವಾಸಿ ಅಂತ ಹೇಳ್ತೀವಿ. ಆದರೆ ಕೈಲಾಸದಲ್ಲಿ ಅವನ ವರ್ಣನೆ ಅಷ್ಟು ಅತ್ಯಂತ ಸುಂದರವಾಗಿದೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ನಮಗೆ. ಹಾಗೆ ಎಲ್ಲ ಋಷಿ ದೇವಾನುದೇವತೆಗಳು ಬಂದು ಕೈಲಾಸವನ್ನು ವರ್ಣನೆ ಮಾಡ್ತಾರೆ, ಭಗವಂತನ ಕುರಿತು ವರ್ಣನೆ ಮಾಡ್ತಾರೆ. ಆದರೆ ಭಗವಂತ ತನ್ನ ತುರಿಯಾವಸ್ಥೆಯನ್ನು ಬಿಟ್ಟು ಬರಲ್ಲ. ತುರಿಯಾವಸ್ಥೆಯಿಂದ ಅವನು ತಪೋಮಗ್ನಾಗಿ ಅಂತರ್ಮುಖಿಯಾಗಿ ಇರ್ತಾನೆ. ಇದ್ರ ಅಂತರ್ಮುಖಿಯಿಂದ ಹೊರಗಡೆನೇ ಬರೋದಿಲ್ಲಂತೆ. ಅಂದರೆ ತನ್ನನ್ನು ತಾನು ಹೊಗಳಿದ್ರು ಕೂಡ ತನ್ನ ಕಣ್ಣು ತೆರಲಿಲ್ಲ. ಆದರೆ ಈ ನಡೆದಿರೋ ಎಲ್ಲ ವೃತ್ತಾಂತವನ್ನು ಎಲ್ಲ ಋಷಿಮುನಿಗಳು ಹೇಳಿದಾಗ ಅವ್ರ ಕಣ್ಣಲ್ಲಿ ಧಾರಾಕಾರ ನೀರು ಬಂದಂಗೆ ಬರ್ತಂತೆ ಭಗವಂತನಿಗೆ. ಅಂದರೆ ಭಗವಂತ ಪ್ರಜೆಗಳ ಮತ್ತು ಭಕ್ತರ ಕಷ್ಟಕ್ಕೆ ಮಾತ್ರ ಕಣ್ತೆರಿತಾನೆ ವಿನಃ ತನ್ನ ಸ್ವಂತಕ್ಕೆ ಸ್ವಹಿತ ಸಿದ್ಧಿ ಎಂದೂ ಮಾಡಿಲ್ಲ ಅನ್ನಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ, ನಿದರ್ಶನ ಆಗಿದೆ. ಆಗ ಪರಮೇಶ್ವರ ಕಣ್ಣಲ್ಲಿ ನೀರು ಬಂದು ಒಂದೇ ಸರಿ ಇವರು ವೃತ್ತಾಂತನೆಲ್ಲ ಕೇಳಿದಾಗ ಕಣ್ಣನ್ನು ತೆರೀತಾನೆ. ಆ ಕಣ್ಣು ತೆರೆದ ಕೋಪಕ್ಕೆ ಮಾತ್ರನೇ ಒಂದು ದೇವಿ ಆವಿರ್ಭೂತಳಾಗ್ತಾಳೆ. ಆ ದೇವಿಗೆ ಆವಿರ್ಭೂತಳ ದೇವಿಗೆ ಋಷಿಮುನಿ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಹೇಗಿರ್ತಾಳೆ ದೇವಿ ಅಂದರೆ ಆ ಭಗವಂತನ ಕೋಪ ಸ್ವರೂಪ ಎಷ್ಟಿತ್ತು ಅಂತ ಹೇಳಲಿಕ್ಕೆ, ನಾನಾಯುಧಕರಾತ್ಯುಗ್ರ ಶತಭೈರವನಾದಿನಿ ಜ್ವಲಚ್ಚಿಖೇವ ಕಲ್ಪಾಗ್ನೇ ವರ್ಧಿದ ಭುವನತ್ರಯ. ಅಂದರೆ ಆ ದೇವಿ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳನ್ನು ನೋಡಿದರೆ ನಮಗೆ ಕೋಪ, ಅಂದರೆ ಆ ಕೋಪ ವಿಷ್ಣುಗಿರದ ದೇವಿ ಆವಿರ್ಭೂತಳಾಗಿರ್ತಾಳಲ್ಲ, ಆ ಆಯುಧಗಳನ್ನು ನೋಡಿದಾಗ ಭಯಭೀತರಾಗಬೇಕು ಬರೀ ನೋಡಿದ ತಕ್ಷಣ. ಅದಕ್ಕೆ ನಾನಾಯುಧ ಕರಾತ್ಯುಗ್ರ, ಅತಿ ಉಗ್ರವಾಗಿದ್ದ ಕರಗಳಲ್ಲಿ ಆಯುಧವನ್ನು ಹಿಡ್ಕೊಂಡು ಶತಭೈರವನಾದಿನಿ, ಅಂದರೆ ಒಂದು ಭೈರವ ಮಾತ್ರ ಅಂದರೆ ಒಂದು ಲೋಕವನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು. ಅಂದರೆ ವೀರಭದ್ರ ಎಷ್ಟು ಶಕ್ತಿಯುಕ್ತನಾಗಿದ್ದನೋ ದಕ್ಷಹರ ಕಥೆಯಲ್ಲಿ ತಾವು ಕೇಳ್ಬೋದು. ಅದೇ ರೀತಿ ಇಲ್ಲಿ ಆ ದೇವಿ ಅಷ್ಟು ಶಕ್ತಿವಂತಳಾಗಿರ್ತಾಳೆ. ಹಾಗೆ 100 ಭೈರವಕ್ಕೆ ಸಮನಾಗಿ, ಅಂದರೆ ಅಂಥ 100 ವೀರಭದ್ರಿಗೆ ಸಮನಾಗಿ ಆ ದೇವಿ ಇರ್ತಾಳಂತೆ. ಹಾಗಾಗಿ ಶತಭೈರವ 100 ಭೈರವಕ್ಕೆ ಸಮನಾಗಿ ಇರ್ತಕ್ಕಂಥ ದೇವಿನ ಶಾಂತಿ ಪಡಿಸೋದು ಹೇಗೆ? ಹಾಗಾದರೆ ಹಾಗೇ ಬೆಳಿತಾನೆ ಹೋಗ್ತಿರ್ತಾಳೆ ಅಂತೇಳು. ಆಗ ಭಗವಂತ ಹೇಳ್ತಾನೆ, ಮೊದಲು ಆ ದೇವತೆಗೆ ನನ್ನ ಕೋಪ ಸ್ವರೂಪಳಾಗಿದ್ದಾಳೆ, ಶಾಂತಿಯನ್ನು ಮಾಡಿ ಅಂತ ಹೇಳಿದಾಗ ತುಪ್ಪದಿಂದ ಆ ದೇವಿಗೆ ಅಭಿಷೇಕ ಮಾಡ್ತಾರೆ ಮುಖಕ್ಕೆ ಶಾಂತಿ ಮಂತ್ರಗಳಿಂದ ಹೇಳಿ. ಆಗ ಅವಳಿಗೆ ಘೃತಮಾರಿ ಅಂತ ಹೆಸರು ಬರುತ್ತೆ. ಆವಾಗ ದೇವಿ ಶಾಂತಳಾಗ್ತಾಳೆ. ಅದಕ್ಕೆ ತುಪ್ಪದ ಮಾಳಮ್ಮ ಅಂತ, ತಾವೇನು ಉಪದೇವಾಲಯದಲ್ಲಿ ಒಂದಾಗಿರ್ತಕ್ಕಂಥ ತುಪ್ಪದ ಮಾಳಮ್ಮನ ಹತ್ರ ಹೋಗಿ ಬಂದಿದ್ದೀರಿ. ಈಗ ಆ ತುಪ್ಪದ ಮಾಳಮ್ಮ ಬಂದಿರತಕ್ಕಂಥ ಅದೇ ವಿಷಯಕ್ಕಾಗಿ ಹಾಗೆ ತುಪ್ಪದಿಂದ ಅಭಿಷೇಕ ಮಾಡಿ ದೇವಿನ ಶಾಂತಿಯನ್ನು ಮಾಡ್ತಾರೆ. ಆಗ ಭಗವಂತನ ಕುರಿತು ಎಲ್ಲರೂ ಹೇಳ್ತಾರೆ, ಈ ರೀತಿ ನಮಗೆ ಕಷ್ಟ ಬಂದಿದೆ, ಇದನ್ನು ಪರಿಹಾರ ಮಾಡಿಕೊಡ್ಬೇಕು, ನೀವೇ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ, ಮಾರ್ಗಶಿರ ಶುದ್ಧ ಮಾಘಶುದ್ಧ ಸಪ್ತಮಿ ಎಂದು ನಾನು ಪ್ರಕಟಾವತಾರಿಗೆ ಬರ್ತೇನೆ, ಎಲ್ಲ ದೇವತೆಗಳು ಕೂಡ ನೀವು ಬರಬೇಕು ಅಂಥೇಳಿ ಎಲ್ಲ ಒಂದು ಯುದ್ಧದ ಒಂದು ಸನ್ನದ್ಧತೆಯನ್ನು ಮಾಡಿಕೊಳ್ತಾರೆ. ಮಾಘಶುದ್ಧ ಸಪ್ತಮಿ ಎಂದು ಸಪ್ತಾಶ್ವರಥರೂಢನಾಗಿ 7 ಅಶ್ವಗಳು ಹೊಂದಿರತಕ್ಕಂಥ ರಥಾರೂಢನಾಗಿ ಭಗವಂತ ಮಾರ್ತಾಂಡ ಭೈರವ ಸ್ವರೂಪನಲ್ಲಿ ಬರ್ತಾನೆ. ಮಾರ್ತಾಂಡ ಭೈರವ ಸ್ವರೂಪನಾಗಿ ಬಂದಿರತಕ್ಕಂಥ ಮಾರ್ತಾಂಡ ಅವರಿಗೆ ಇದೆಲ್ಲ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಸೈನ್ಯಾಧಿಪತಿ ಬೇಕು. ಆ ಸೈನ್ಯಾಧಿಪತಿ ಸುಬ್ರಹ್ಮಣ್ಯನ ಆಗ್ತಾನೆ. ಪ್ರಕಟಾವತಾರಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈಗ ವಿಷ್ಣುವಿನ ಅವತಾರ ದಶಾವತಾರದಲ್ಲಿ ನರಸಿಂಹಾವತಾರ ಪ್ರಕಟಾವತಾರ, ಅಂದರೆ ಕಂಬದಿಂದ ಪ್ರಾದುರ್ಭವನಾಗಿರ್ತಕ್ಕಂಥ ಭಗವಂತ. ಹಾಗೆ ಯಾಕಂದರೆ ಅಯೋನಿಜರಿಂದ ಹತರಾಗಬೇಕು ಅಂತ ಇವರು ಕೇಳ್ಕೊಂಡಿದ್ದರಿಂದ ಭಗವಂತ ಏನು ಮಾಡ್ತಾನೆ, ಪ್ರಕಟಾವತಾರಿಗೆ ದಿಢೀರಂತೇಳಿ ಅವತಾರ ಎತ್ತುವಂಥದ್ದು, ವೇಷವನ್ನು ಬದಲಿಸೋದಂತ ನಾವು ಹೇಳ್ಬೋದು. ಇದರಲ್ಲಿ ಬದಲಿಸಿ ಭಗವಂತ ಮಾಘಶುದ್ಧ ಸಪ್ತಮಿ ಎಂದು ಯುದ್ಧ ಸನ್ನದ್ಧನಾಗಿ ಎಲ್ಲ ದೇವತೆಗಳು, ಇದಕ್ಕೊಂದು ಸೈನ್ಯಾಧಿಪತಿ ಲೀಡರ್ಶಿಪ್ ಬೇಕಲ್ಲ, ಇದನ್ನು ಯಾರಿಗೆ ಕೊಡೋದು ಅಂತ ಹೇಳಿದಾಗ ಸೈನ್ಯಾಧಿಪತಿ ಸುಬ್ರಹ್ಮಣ್ಯನ ಕರೆದು ಆ ಜವಾಬ್ದಾರಿಯನ್ನು ಕೊಡ್ತಾರೆ. ಮೈಲಾರಲಿಂಗೇಶ್ವರನಿಗೆ ಎಲ್ಲರೂ ಸಹಜವಾಗಿ ಭಕ್ತಾದಿಗಳು ಉದ್ಘೋಷವನ್ನು ಮಾಡ್ತಾರೆ, 7 ಕೋಟಿ ಸಾಂಗುಬಲ ಸಾಂಗುಬಲ ಅಂಥೇಳಿ. ಕಾರಣ ಏನಪ್ಪ ಅದೇ ಉದ್ದೇಶಕ್ಕೆ. ಆವಾಗ 7 ಕೋಟಿ ಗಣಗಳ ಸಮೇತ, ಪ್ರಮತಾದಿ ಗಣಪತಿ ಅಧಿಪತಿ ಯಾರು ಅಂದರೆ ಪರಮೇಶ್ವರ. ಆ ಎಲ್ಲ ಗಣಗಳು, ನಂದಿ ಗಣ, ಅಶ್ವಗಣ, ಗಜಗಣ, ರಥಗಣ, ಕಾಲ್ಗಣ, ಈ ಥರ 7 ಕೋಟಿ ಗಣಗಳ ಸಮೇತ ಬಂದು ಭಗವಂತ ಯುದ್ಧವನ್ನು ಪ್ರಾರಂಭ ಮಾಡಲಿಕ್ಕೆ ಬರ್ತಾನೆ. ಆ 7 ಕೋಟಿಗೆ ಅಧಿಪತಿ ಅನ್ನೋದು ಭಗವಂತ. ಅದಕ್ಕೆ ಸೈನ್ಯವನ್ನು ಮುಂದೆ ಸಾರಥ್ಯವನ್ನು ವಹಿಸ್ತಕ್ಕಂಥದ್ದು ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯನೇ ಆ ಚಿಕ್ಕಯ್ಯ ಸ್ವಾಮಿ. ತುಪ್ಪದ ಮಾಳ ಆಗ್ತಿದ್ದಂಗೆ ತಾವು ಪರಿವರ್ಧತೆಗಳು ನೋಡ್ಕೊಂಬಂದ್ರಿ ಸುಬ್ರಹ್ಮಣ್ಯ ಸ್ವಾಮಿ. ಆದ ನಂತರ ಸುಬ್ರಹ್ಮಣ್ಯ ಸನ್ನಿಧಿಪತ್ಯವನ್ನು ವಹಿಸ್ತಾರೆ. ವಿಷ್ಣುವಿನಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳನ್ನು ಹಿಡಿದು ಎಲ್ಲ ದೇವತೆಗಳು ಕೂಡ ಬಂದು ಆ ಯುದ್ಧಕ್ಕೆ ಹೊರಟು ನಿಲ್ತಾರೆ. ಇಲ್ಲಿ ಯುದ್ಧದ ನೀತಿಯೇ ತುಂಬ ವಿಶೇಷ. ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆಗಬೇಕಾದ್ರೆ ತಾವೆಲ್ಲ ಮಹಾಭಾರತ ಇತ್ಯಾದಿಗಳನ್ನೆಲ್ಲ ವೀಕ್ಷಣೆ ಮಾಡಿರ್ತೀರಿ ಟಿ ವಿಲಿ. ಅದರದ್ದು ಯುದ್ಧದ ನೀತಿ ಹೇಗಿದೆಯಪ್ಪ ಅಂದರೆ, ಸೂರ್ಯ ಉದಯ ಆಗಬೇಕು, ಪಂಥಾಹ್ವಾನ ರಣವೀಳ್ಯವನ್ನು ಕೊಡಬೇಕು, ಶಂಖವಾದ, ಜಾಗಟ ಇತ್ಯಾದಿ ವಾದ್ಯಗಳಿಂದ ಪ್ರಾರಂಭವನ್ನು ಮಾಡಬೇಕು, ಸೂರ್ಯಾಸ್ತ ಆದ ನಂತರ ಯುದ್ಧವನ್ನು ನಿಲ್ಲಿಸಬೇಕು. ಇದು ಯುದ್ಧದ ನೀತಿ. ಆದರೆ ಇಲ್ಲಿ ಮುಳ್ಳಿಂದ ತೆಗಿಬೇಕು ಅಂತಕ್ಕಂಥದ್ರಿಂದ ಈಗಲೂ ಯುದ್ಧದ ಆಚರಣೆಯನ್ನು ನಾವು ಜಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ
ಅದರಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ದಿವಸ ಹಾಲನ್ನು ಉಗಿಸಿ, ರಥಸಪ್ತಮಿ ಹಾಲು ಉಗಿಸಿ ಎಲ್ಲರೂ ಕಂಕಣಧಾರಿಗಳಾಗಿ ಪ್ರದೋಷ ಕಾಲದಲ್ಲಿ ಅಂದರೆ 7-8 ಗಂಟೆ ಮೇಲೆ ಕತ್ತಲಾಗ್ತಿರೋ ಸಮಯದಲ್ಲಿ ಎಲ್ಲರೂ ಯುದ್ಧಕ್ಕೆ ಹೊರಡ್ತಾರೆ, ವಾದ್ಯಾದಿಗಳಿಲ್ಲದೇ. ಮುಳ್ಳನ್ನು ತೆಗೆದು ರಾತ್ರಿ ಹೊತ್ತು ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ನಿಲ್ಲೋದಿಲ್ಲ, 11 ದಿನಕ್ಕೆ ಯುದ್ಧ ನಡೆಯುತ್ತೆ ಪೂರ್ತಿಯಾಗಿ. ಆಗ ಯುದ್ಧಾಹ್ವಾನ ನಡೆಯುತ್ತೆ, ಯುದ್ಧ ನಡೆಯೋಕ್ಕೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ. ಎಲ್ಲ ಮಣಿಮಲ್ಲಾಸುರನ ಸಂಹಾರಕ್ಕೋಸ್ಕರ ಎಲ್ಲ ಗಣಗಳು ಸಮೇತ ಬಂದು, ದೇವತೆಗಳು ಬಂದು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಯುದ್ಧ ಪ್ರಾರಂಭ ಆದ 3 ದಿನದಲ್ಲಿ ಮಣಿ ಅಂತಕ್ಕಂಥ ಅಸುರನ್ನು ಭಗವಂತ ಸಂಹಾರ ಮಾಡ್ತಾನೆ. ಆ ಸಂಹಾರದಿಂದ ಭಗವಂತ ಕ್ರುದ್ಧನಾಗ್ತಾನೆ. ಆದರೆ ಆ ಮಣಿ ಅಂತಕ್ಕಂಥ ಅಸುರನು ಕೂಡ ಸಾಯಬೇಕಾದ್ರೆ ಭಗವಂತನನ್ನು ಪ್ರೇಮದಿಂದ ನನ್ನ ತೊಗೊಂಡು ಹೋಗಲಿಕ್ಕೆ ಬಂದಂತಕ್ಕಂಥ ಭಾವನೆಯಿಂದ ವ್ಯಕ್ತಪಡಿಸಿರ್ತಾನೆ. ಭಗವಂತ ಅದನ್ನು ಪ್ರಸನ್ನನೂ ಕೂಡ ಆಗಿರ್ತಾನೆ. ಅದಾದ ನಂತರ ಯುದ್ಧವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಒಂದು 6 ಅಧ್ಯಾಯದಲ್ಲಿ. ಅದಾದ ನಂತರ ಶಾರ್ಟಾಗಿ ಹೇಳ್ತೀನಿ ಅಷ್ಟೇ ಅದನ್ನು, ಯುದ್ಧದ ಇದನ್ನೆಲ್ಲ ಬಿಟ್ಟು. ಆಗ ಮಲ್ಲ ಅಂತಕ್ಕಂಥ ಅಸುರ ತನ್ನ ಸಹೋದರ ಮಣಿ ಸತ್ತಿರೋದ್ರಿಂದ, ಯುದ್ಧ ಹತನಾಗಿರೋದ್ರಿಂದ ಆ ಭಗವಂತನ ಕಡೆಗೆ ಧಾವಿಸಿ ವಿಶೇಷವಾಗಿ ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಬರ್ತಾನೆ. ಆಗ ಭಗವಂತನಿಗೆ ಅವನಿಗೆ 7 ದಿನಗಳ ಸತತ ಯುದ್ಧ ನಡೆಯುತ್ತೆ. 3ನೇ ದಿನದಲ್ಲಿ ಮಣಿ ಅಂತಕ್ಕಂಥ ಅಸುರ ಹತನಾಗ್ತಾನೆ. ಅಲ್ಲಿಂದ ಮಲ್ಲ ಅಂತಕ್ಕಂಥ ಅಸುರನ ಬಂದು ಸಂಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಭಗವಂತ ಅವನ ಯುದ್ಧವನ್ನು ನೋಡಿ ಅವನನ್ನು ಪ್ರೀತಿಯಿಂದ ಕೇಳ್ತಾನೆ, ಏನು ಯುದ್ಧವನ್ನು ಕೂಡ ಇಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀಯ ನೀನು, ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾರೆ. ಆಗ ಮಲ್ಲ ಹೇಳ್ತಾನಂತೆ, ಭಗವಂತ ಸ್ವಯಂ ಈಶ್ವರ ನೀನು, ಜಗತ್ತಿಗೆ ಒಡೆಯ ನೀನು ಬಂದು ನನ್ನ ಸಂಹಾರಕ್ಕೋಸ್ಕರ ಬಂದಿದ್ದೀಯಾ, ನನ್ನಿಂದ ನೀನು ಅವತಾರ ಆಗಿದ್ದೀಯ ಅಂತಂದರೆ ಇದಕ್ಕಿಂತ ಹೆಚ್ಚಿಂದ ಏನೂ ನನಗೆ ಅವಶ್ಯಕತೆ ಇಲ್ಲ, ನನಗೆ ವೀರಸ್ವರ್ಗ ಬೇಕು. ಆದರೆ ನೀನಾಗಿ ಕೇಳಿದ್ದೀಯ ಅಂತ 2 ಮಾತಿನಿಂದ ನನಗೆ 2 ವರವನ್ನು ನಾನು ಕೇಳ್ತೇನೆ ಅಂತ ಹೇಳ್ತಾನೆ. ಹೇಳಿ ಅದಕ್ಕೆ ಮೊದಲು ಅವನು ಪ್ರಸನ್ನಾಗಿ ಭಗವಂತನ ತೃಪ್ತಿಪಡಿಸೋಕ್ಕೋಸ್ಕರ ಹೇಳ್ತಾನಂತೆ, ಯೋದೇವ ಸರ್ವಭೂತೇಷು ಬುದ್ಧಿರೂಪೇಣ ವರ್ತತೆ. ಭಗವಂತ ನೀನು ಎಲ್ಲರ ಬುದ್ಧಿಯಲ್ಲೂ ನೀನೇ ಇದ್ದೀಯ. ಯೋದೇವ ಸರ್ವಭೂತೇಷು ಮದರೂಪೇಣ ವರ್ತತೆ. ನಮಗೆ ಮದ ಇದೆಯಪ್ಪ ಅಂದರೆ ಅದು ಕಾರಣವೂ ನೀನೇ. ಯೋದೇವ ಸರ್ವಭೂತೇಷು ವಿದ್ಯಾರೂಪೇಣ ವರ್ತತೆ. ವಿದ್ಯಾರೂಪದಲ್ಲೂ ಕೂಡ ನೀನು, ಅಂದರೆ ಸಾಕ್ಷಾತ್ ಈಶ್ವರ ನೀನು. ಸರ್ವವ್ಯಾಪಿನಮೇಶಾನಂ ರುದ್ರಂ ವೈ ವಿಶ್ವರೂಪಣಿ, ಇಡೀ ವಿಶ್ವವೇ ನಿನ್ನ ರೂಪ. ಹೀಗಿರಬೇಕಾದ್ರೆ ನಿನ್ನ ನಾವೇನು ಬಲ್ಲೆವು ಅಂಥ ನಿನಗೆ ನಮಸ್ತಸ್ಮೈ 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 ನಮೋ ನಮಃ, ಅಂದರೆ ನಿನಗೆ ನಾನು ನಮಸ್ಕರಿಸ್ತೇನೆ ಅಂತ ಹೇಳಿ ಭಗವಂತನ ಮತ್ತು ಸುಪ್ರೀತನಾಗುವ ಹಾಗೆ ಪ್ರಾರ್ಥನೆ ಮಾಡ್ತಾನೆ. ಆಗ 2 ವರವನ್ನು ಅವನು ಕೇಳ್ತಕ್ಕಂಥದ್ದು ಏನಂದರೆ, ನನ್ನನ್ನು ಸಂಹರಿಸಲಿಕ್ಕೆ ಬಂದಿದ್ದೀಯಾ, ನಾನು ಮಾಡಿರ್ತಕ್ಕಂಥ ಪಾಪನ ಮುಂದೆ ಯಾರೂ ಕೂಡ ಮಾಡಬಾರ್ದು, ಎಲ್ಲರೂ ಸಾತ್ವಿಕರಾಗಿರಬೇಕು, ಎಲ್ಲರೂ ಕೂಡ ಯಾವುದೇ ರೀತಿ ಭೇದ ಭಾವವಿಲ್ಲದಂಗೆ ಜೀವನ ನಡೆಸಬೇಕು ಅಂಥೇಳಿ ನಮ್ಮ 2 ರುಂಡವನ್ನು, ನನ್ನ ಮತ್ತು ಸಹೋದರ ರುಂಡವನ್ನು ನಿನ್ನ ಪಾದಡಿಯಲ್ಲಿ ಇಟ್ಟುಕೊಂಡು ನೀನು ನೆಲೆಸಬೇಕು, ಮತ್ತು ನನ್ನ ಹೆಸರಿಂದ ನೀನು ಪ್ರಸಿದ್ಧಿಯಾಗಬೇಕು ಅಂತ ಹೇಳ್ತಾರೆ. ಆಗ ಮಲ್ಹಾರಿ ಅಂತಕ್ಕಂಥ ನಾಮಾಂಕಿತ ಭಗವಂತನಿಗೆ ಬರುತ್ತೆ. ಅವತಾರ ಆಗಿದಾಗ ಮಾರ್ತಾಂಡ ಭೈರವ ಸ್ವರೂಪ, ಆದರೆ ಅವನಿಗೆ ಪೂಜೆ ಸಲ್ತಕ್ಕಂಥದ್ದು, ಅವನ್ನೆಲ್ಲ ಕರೀತಕ್ಕಂಥದ್ದು ಮಲ್ಹಾರಿ ಅಂತ. ಮಲ್ಲ ಅಂತಕ್ಕಂಥವನು ಅಸುರ, ಅವನಿಗೆ ಅರಿಯ ಯಾರು, ಶತ್ರು ಭಗವಂತ. ಹಾಗಾಗಿ ಅವನಿಗೆ ನಾಮಾಂಕಿತ ಬಂದಿದ್ದು ಮಲ್ಲಾರಿ ಅಂಥೇಳಿ. ಆಗ ಮಲ್ಲರ ನಾಮಾಂಕಿತ ಬರುತ್ತೆ. ಅದಾದ ನಂತರ 2 ಸಹೋದರರನ್ನು ಪಾದಲಿಟ್ಕೊಂಡು ಇಲ್ಲೇ ನೆಲೆಸಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತರನ್ನು ಉದ್ಧರಿಸ್ಬೇಕು, ನೀವು ಈ ಕ್ಷೇತ್ರ ಪ್ರಸಿದ್ಧಿಯಾಗಬೇಕು, ನಮಗೆ ಹೇಗೆ ನೀವು ಮೋಕ್ಷವನ್ನು ಕರುಣಿಸಿದ್ದೀರೋ ಅದೇ ಪ್ರಕಾರ ಈ ಕ್ಷೇತ್ರಕ್ಕೆ ಯಾರು ಬಂದು ಭಗವಂತನ ಸೇವೆ ಸಲ್ಲಿಸ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡಬೇಕು, ಅವರ ಕಷ್ಟದಿಂದ ಪಾರು ಮಾಡಬೇಕು, ಅದೆಲ್ಲವನ್ನು ಕೂಡ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂಥೇಳಿ ಹೇಳ್ತೇನೆ. ಮತ್ತು ಬಂದಂಥ ಭಕ್ತರ ಪಾದಗಳು ನಿಮ್ಮ ಸೋಕಬೇಕು ಅನ್ನೋದು ಕಾರಣಕ್ಕೋಸ್ಕರ ನಿಮ್ಮ ಪಾದದಲ್ಲಿ ನಾವು ಇರಬೇಕು ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಹಾಗೇ ಆಗಲಿ ಅಂತ ಹೇಳೋಷ್ಟೊತ್ತಿಗೆ 11ನೇ ದಿನ ಆಗಿರುತ್ತೆ. ಪ್ರಾತಃ ಕಾಲ ಉಷಃಕಾಲದಲ್ಲಿ ಒಂದು 5 ಗಂಟೆ ಸುಮಾರಿಗೆ ಅವನ ಶಿರಚ್ಛೇದನ ಆಗುತ್ತೆ. ಆ ಶಿರಚ್ಛೇದನ ಆದಮೇಲೆ ಯುದ್ಧೋತ್ಸವನ್ನೆಲ್ಲ ಆಚರಣೆ ಮಾಡ್ತಾರೆ. ಅದರ ಪ್ರತೀಕವಾಗಿ ಈಗಲೂ ಕೂಡ ಗುಪ್ತ ಮೌನ ಸವಾರಿ ಅಂಥೇಳಿ ಬೆಳಗ್ಗೆ ದಿವಸ ಒಂದು ಪಕ್ಷಿ ಕೂಡ ಅಲ್ಲಿ ಕೂಗಾಡೋದಿಲ್ಲ. ಬೆಳಗ್ಗೆ 5 ಗಂಟೆ 4:15 ಗಂಟೆಗೆಲ್ಲ ಹೋಗ್ತಾರೆ. ಇಲ್ಲಿ ಅದಕ್ಕೆ ವಿಶೇಷವಾಗಿ ಕ್ಷತ್ರಿಯ ಧರ್ಮದರಾಗಿರ್ತಕ್ಕಂಥ ಕಪಿಲ ಸಿಂಹಾಸನಾಧಿಪತಿಗಿರ್ತಕ್ಕಂಥ ಈ ಹಾಲಿ ಇರ್ತಕ್ಕಂಥವ್ರು ವೆಂಕಪ್ಪ ಒಡೆಯರ್ ಅಂಥೇಳಿ ಅವರು ಅದರ ಪ್ರತೀಕವಾಗಿ ಒಂದು ಬಾಳೆಕಂಬಡಿ ಶಿರಚ್ಛೇದನ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ದೇವರ ಉತ್ಸವ ಮತ್ತು ಅಲ್ಲೊಂದು ದೇವರ ಶಿರಭಾಗ ಇರುತ್ತೆ, ಮಲ್ಲನ ಶಿರಭಾಗ, ಅದನ್ನು ಈ ಥರ ತಿರುಗಿಸಿ ಆ ಯುದ್ಧೋತ್ಸವನ ಆಚರಣೆ ಮಾಡಿ ಆ ಸಿಡಿ ಮಧ್ಯದೆಲ್ಲ ಹಾರಿಸ್ತಾರೆ. ಅದಾದ ನಂತರ ಭಗವಂತ ಇನ್ನು ತಾನು ಕೈಲಾಸದೊಳಗೆ ಬರೋ ಸಮಯ ಇರುತ್ತೆ. ಹಾಗಾಗಿ ಭಗವಂತ ಕೋರಿ ಅಂಗಿ ಎಲ್ಲ ಧಾರಣೆ ಮಾಡಿ ಗೌರವ ಸ್ವರೂಪನಾಗಿ ಬಂದಿರ್ತಾನೆ. ಎಲ್ಲ ಋಷಿಮುನಿಗಳು ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಯುದ್ಧ ಎಲ್ಲ ನಡೀತು. ಮಣಿ ಮತ್ತು ಮಲ್ಲನ ಘೋರ ದೈತ್ಯರನ್ನು ಸಂಹಾರ ಮಾಡಿ ನಮ್ಮೆಲ್ಲ ರಕ್ಷಣೆ ಮಾಡಿದ್ದೀಯಾ. ಆದರೆ ಇದೇ ಥರ ಮುಂದೆ ನಮಗೆ ಹೇಗೆ ನಾವು ಮತ್ತೆ ಪದೇ ಇದನ್ನು ಮರುಕಳಿಸಬಾರ್ದು ಅಂತ ಹೇಗೆ ಅಂತ ಕೇಳಿದಾಗ, ನಾನು ಇಲ್ಲೇ ನಿಂತು ಮಾಘಶುದ್ಧ ಸಪ್ತಮಿ ಎಂದು ಹೇಗೆ ಪ್ರಕಟ ಅವತಾರ ಆಗಿದ್ದೀನೋ ಮಾರ್ಗಶಿರ ಶುದ್ಧ ಶಂಪಾಷಷ್ಠಿ ಎಂದು ನಾನು ಲಿಂಗರೂಪದಲ್ಲಿ ಗೋಚರಿಸ್ತೇನೆ. ಹೇಗೆ ಅಂದರೆ ಮೃಣ್ಮಯೋಪಚ ಮಲ್ಲಾರೆ ನಾಮಧೇಯ ಮಭೂತ್ತದ, ಅಂದರೆ ಮೃಣ್ಮಯ ಮೂರ್ತಿಯಿಂದ ನಾನು ಪೂಜಿಸಲ್ಪಡ್ತೇನೆ.
ಒಂದು ಹೊತ್ತದಲ್ಲಿ ನಾನು ಗೋಚರಿಸ್ತೇನೆ ಅಂತಕ್ಕಂಥ ವಾಕ್ಯವನ್ನು ಕೊಟ್ಟು ಭಗವಂತ ಆವಾಗಲೇ ಕೊಟ್ಟಿರ್ತಕ್ಕಂಥ ವಾಕ್ಯ ಕಾರ್ಣಿಕೋತ್ಸವ ಸಂಜೆ ವಾರ್ಷಿಕ ಭವಿಷ್ಯ ನೋಡ್ತಕ್ಕಂಥ ಕಾರ್ಣಿಕೋತ್ಸವವನ್ನು ಆ ಭಗವಂತ ಆ ಒಂದು ವಾಕ್ಯದಲ್ಲಿ ನೋಡಿದು ತನ್ನ ಒಂದು ಪ್ರಕಟವಾಗಿರ್ತಕ್ಕಂಥ ಅವತಾರವನ್ನು ಇಲ್ಲಿ ಸಮಾಪ್ತಿ ಮಾಡಿದ ಅಂಥೇಳಿ. ಏನು ಲಿಂಗ ಗೋಚರ ಆಗಿದೆಯೋ ಅಲ್ಲಿ ಗುಪ್ತವಾಗಿ ಬಂದು ಭಗವಂತ ಸಮಾಪ್ತಿ ಮಾಡಿದ. ಆಗ ಅದರ ಮೇಲೆ ಹುತ್ತ ಬೆಳೆದಿರುತ್ತೆ. ಆ ಹುತ್ತದ ಮಣ್ಣಿನಿಂದ ಆ ಭಗವಂತನ ಸ್ವರೂಪವನ್ನು ಮಾಡಿದ್ದಾರೆ. ಅಂದರೆ ಭಗವಂತ ಯಾವ ರೂಪದಲ್ಲಿ ಅವತಾರ ಬಂದ ಅಂಥೇಳಿ. ಖಡ್ಗಂಕಪಾಲಂ ಡಮರುಂ ತ್ರಿಶೂಲಂ ಭುಜೈಶ್ಚತುರ್ಭ್ಯಶ್ಚತುರಂ ವಹಂತಂ. ಅಂದರೆ ಖಡ್ಗ ಮತ್ತು ಕಪಾಲ, ಡಮರು ಮತ್ತು ತ್ರಿಶೂಲನ ಹೊಂದಿ ಚತುರ್ಭುಜನಾಗಿ 4 ಕೈಗಳನ್ನು ಉಳ್ಳುವಂಥವನಾಗಿ ಅಶೇಷ ಸಂಪತ್ ಫಲದಾಯತಾಕ್ಷಂ ಮಲ್ಹಾರಿನಾಥಂ ಮನಸಾ ಸ್ಮರಾಮಿ ಅಂಥೇಳಿ. ಅಂದರೆ ಹೆಚ್ಚಿನವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ಭಕ್ತನ ಉದ್ಧರಿಸಲಿಕ್ಕೋಸ್ಕರ ನೀನು ಇಲ್ಲಿ ಬಂದಿದ್ದೀಯ ಅಂತೇಳಿ ಆ ಧ್ಯಾನ ಶ್ಲೋಕವನ್ನು ಆಧರಿಸಿ ಆ ಭಗವಂತನ ಸ್ವರೂಪವನ್ನು ಮಾಡಿದ್ದಾರೆ ವಿಶೇಷವಾಗಿ. ಅದಾದ ನಂತರ ಕೆಳಗಡೆ ಉದ್ಭವಲಿಂಗು. ಉದ್ಭವಲಿಂಗ ವಿಶೇಷತೆ ಏನಂದರೆ ಎಷ್ಟೇ ನೀರಾಕಿದ್ರೆ ಭೂಮಿ ಒಳಗಡೆ ಹೋಗುತ್ತೆ. ಉದ್ಭವಲಿಂಗ ವಿಶೇಷತೆ. ಪಾಣಿಪೀಠಕ್ಕೂ ಮತ್ತು ಸ್ವಯಂಭೂಲಿಂಗ ಅಂತ ನಾವು ಕರಿತೇವೆ. ಅದರ ಒಳಗಡೆ ಎಷ್ಟೇ ನೀರು ಹಾಕಿದ್ರೆ ಎರಡರ ಮಧ್ಯದಲ್ಲಿ ಎಷ್ಟೇ ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ. ಅದರ ವಿಶೇಷತೆನೇ ಅದು. ಹಾಗಾಗಿ ತುಂಬ ಒಳಗಡೆ ಆಳನೂ ಇಲ್ಲ. ಒಂದು ಅಡಿಗೆ ನಿಮಗೆ ಭೂಸ್ಪರ್ಶ ಆಗಿದೆ, ನೆಲ ಸಿಗುತ್ತೆ ನಿಮಗೆ. ಆದರೆ ತಾವು ಸಮರ್ಪಣೆ ಮಾಡಿರೋ ನೀರೆಲ್ಲ ಆ ಭಗವಂತನಿಂದ ಒಳಗಡೆ ಹೋಗುತ್ತೆ. ನೀರನ್ನು ಶುದ್ಧ ನೀರನ್ನು ಬಿಟ್ಟರೆ ಏನೂ ಒಳಗಡೆ ಹೋಗೋದಿಲ್ಲ. ಬಿಲ್ಪತ್ರ ಆಗಿರು ಮತ್ತೊಂದು ಎಲ್ಲವೂ ಕೂಡ 2 ದಿನದಲ್ಲಿ ಮತ್ತೆ ಮರುಕಳಿಸಿ ಬರುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಲಿಂಗು ಇದೆ. ಅದಾದ ನಂತರ ಅಲ್ಲಿ ಮಾರ್ಗಶೀರ್ಷ ಸಂಭಾಷಿಸಿದ ಗೋಚರಿಸಿರಿ ಅಂತೇಳಿ ಭಗವಂತ ಈ ರೀತಿ ನೆಲೆಸಿ ಈಗಲೂ ಕೂಡ ಭಕ್ತರನ್ನು ಉದ್ಧಾರ ಮಾಡ್ತಿದ್ದಾನೆ. ಈಗಲೂ ಕೂಡ ಭಕ್ತಾದಿಗಳೆಲ್ಲ ಆವಾಗ ನಡೆದ ಜಾತ್ರೆಯ ಪ್ರತೀಕವಾಗಿ ಮಾಘಶುದ್ಧ ಸಪ್ತಮಿ ಎಂದು ಎಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಬಾಬುದರಿಂದ 24 ಜನ ಇಲ್ಲಿ ವಿಶೇಷವಾಗಿ ಜಾತ್ಯತೀತ ದೇವರು ಅಂತ ನಾವು ಮೈಲಾರಕ್ಕೆ ಕರಿತೇವೆ. ಕಾರಣ ಏನಂತಂದರೆ 24 ಕುಟುಂಬ ಇಲ್ಲಿ ಭಗವಂತನ ಸೇವೆ ಮಾಡ್ತಿದ್ದೇವೆ. ಏನಂದರೆ ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ವೀರಶೈಲಿಂಗ ಹತ್ರ ಬೀಗ ಮುದ್ರೆ ಮಾಡಿ ಪೂಜೆ ಸಹಾಯ ಮಾಡ್ತಾರೆ. ಕ್ಷತ್ರಿಯ ಮನೆತನದಾಗಿರ್ತಕ್ಕಂಥ ಒಡೆಯರ್ ಫ್ಯಾಮಿಲಿಯವರು ಆಡಳಿತವನ್ನು ನೋಡಿಕೊಂಡು ದೀಕ್ಷಾದಿಗಳು ಗೌರವ ದೀಕ್ಷೆ ವಿಶೇಷ ದೀಕ್ಷೆಯನ್ನು ಕೊಡ್ತಾರೆ. ಹಾಲುಮತ ಸಮಾಜದವ್ರಿಗೆ 12 ಬಾಬುದಾರಿಕೆ ಕಾರಣಿಕ ಹೇಳ್ತಕ್ಕಂಥದ್ದು, ಮಾಲ್ದಾರಿಕೆ ಮಾಡ್ತಕ್ಕಂಥದ್ದು, ಈ ರೀತಿ ಹೂಗಳು ತಂದು ಕೊಡ್ತಕ್ಕಂಥದ್ದು 12 ಬಾಬುದಾರಿಕೆ ಹಾಲುಮತ ಸಮಾಜದವರಿಗೆ ಇರುತ್ತೆ. ವಿಶೇಷವಾಗಿ ಕಂಚವೀರು ಶಸ್ತ್ರ ಪವಾಡ ಮಾಡ್ತಾರೆ. ಮರಾಠರಾಗಿರ್ತಕ್ಕಂಥವ್ರು ಸರಪಳಿ ಪವಾಡ ಮಾಡ್ತಾರೆ. ಮಡಿವಾಳರು ಅಗಸರು ಭಗವಂತನ ವಸ್ತ್ರಗಳನ್ನು ಶುಭ್ರವಾಗಿ ಇಟ್ಕೊಳ್ಳಿಕ್ಕೋಸ್ಕರನೇ ಅವರು ಎಲ್ಲ ವಸ್ತ್ರಗಳನ್ನು ಕೂಡ ತಂದು ಶುಭ್ರವಾಗಿಟ್ಟು ಅವ್ರು ಭಗವಂತನ ಸೇವೆ ಮಾಡ್ತಾರೆ. ಹೀಗೆ ಹಲವಾರು ಸೇವೆಗಳು ಇನ್ನೂ ಇವೆ. ಆ ಎಲ್ಲ ಸೇವೆಯನ್ನು ಕೂಡ ಆಯಾ ಕುಟುಂಬದವರು ತಲೆಮಾರುಗಳಿಂದ ಮಾಡ್ತಾ ಬಂದಿದ್ದಾರೆ. ಅವರವರು ಕುಟುಂಬದ ಪೂರ್ವಜನ್ಮದ ಸುಕೃತದಿಂದ ಎಲ್ಲರೂ ಕೂಡ ಆ ಭಗವಂತ ಸೇವೆ ಮಾಡ್ತಾ ಬಂದಿದ್ದೀವಿ. ಇದು ಇಲ್ಲಿ ಕ್ಷೇತ್ರದ ವಿಶೇಷತೆ. ಇಲ್ಲಿ ವಿಶೇಷವಾಗಿ ಭಾನುವಾರ ತುಂಬ ವಿಶೇಷ. ಭಾನುವಾರ ಮತ್ತು ಗುರುವಾರ ಭಗವಂತನ ವಾರ ಆಗಿರುತ್ತೆ. ಆ ವಾರದಂದು ಎಲ್ಲರೂ ಕೂಡ ಉಪವಾಸ ಮಾಡಿ ಹೆಚ್ಚಾನೆಚ್ಚು ಮೈಲಾರಲಿಂಗೇಶ್ವರನ ಹೊರೆಯನ್ನು ಯಾರು ಹೊತ್ತಿದ್ದಾರೋ ಅವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಸಂಜೆ ಪಲ್ಲಕ್ಕಿ ಸೇವೆ ಆಗುತ್ತೆ. ಆ ಸೇವೆಯನ್ನು ಮುಗಿಸಿ ಪ್ರಸಾದನ ಸ್ವೀಕರಿಸ್ತಾರೆ. ಇನ್ನು ದೇವಸ್ಥಾನದ ವಿಶೇಷತೆಯಲ್ಲಿ ಏನಂದರೆ ನಿತ್ಯ ನಡೀತಕ್ಕಂಥ ಸೇವೆಗಳೇನೆಂದರೆ ಬೆಳಗ್ಗೆ 6 ಗಂಟೆ ಸುಪ್ರಭಾತ ಸೇವೆ ಅಂತ ಆಗುತ್ತೆ. ಸುಪ್ರಭಾತ ಸೇವೆ ಮುಗಿದ ನಂತರ 7:30 ಮಹಾಮಂಗಳಾರತಿ ಆಗುತ್ತೆ ರುದ್ರಾಭಿಷೇಕ ಮುಗಿಸಿ. ಅದಾದ ನಂತರ ಮಧ್ಯಾಹ್ನ ಮತ್ತು ತ್ರಿಕಾಲ ಪೂಜೆ ಇರುತ್ತೆ. ಬಂದಂಥ ಭಕ್ತಾದಿಗಳಿಗೆ ಸೇವೆಗೆ ಏನು ಅವಕಾಶ ಇದೆ ಅಂದರೆ ಇಲ್ಲಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅರ್ಚನೆ ಇತ್ಯಾದಿಗಳ ಸೇವೆಗೆ ಅವಕಾಶ ಇದೆ. ಮತ್ತು ವರ್ಷದಲ್ಲಿ ಒಂದು ಸರಿ ಕಾರ್ಣಿಕೋತ್ಸವ ಹೇಗೆ ನಡೆಯುತ್ತೋ ಅದೇ ರೀತಿ ವೈಶಾಖ ಮಾಸದಲ್ಲಿ ಕಲ್ಯಾಣೋತ್ಸವ. ಅಂದರೆ ಈ ತಿರುಪತಿಲಿ ತಾವೆಲ್ಲ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಎಲ್ಲ ಕೇಳ್ಪಟ್ಟಿರ್ತೀರಿ. ಮೈಲಾರನ್ನು ಕೂಡ ಅಲ್ಲಿಗಿಂತ ಕಡಿಮೆ ಏನೂ ಇಲ್ಲ. ಅಂದರೆ ಎಲ್ಲ ಸೇವೆಗಳು ನಡೆಯುತ್ತೆ. ಆದರೆ ಪ್ರಚಲಿತದಲ್ಲಿಲ್ಲ, ಜನರ ಗಮನದಲ್ಲಿ ಅಷ್ಟೇ ಬಿಟ್ಟರೆ ಪ್ರತಿಯೊಂದು ಏಕಾಂತ ಸೇವೆಯಿಂದ ಹಿಡಿದು ಪ್ರತಿಯೊಂದು ಸೇವೆಗಳು ಕೂಡ ಭಗವಂತನಿಗೆ ನಿತ್ಯವೂ ನಡೆಯುತ್ತೆ. ಎಲ್ಲ ಭಕ್ತರಿಗೂ ಬರಲಿಕ್ಕೆ ಅವಕಾಶವೂ ಇದೆ. ಮೊದಲೆಲ್ಲ ಕೊಂಕಣ ಸುತ್ತಿ ಮೈಲಾರ ಅಂತ ಗಾದೆ ಇತ್ತು. ಈಗ ಆ ಥರ ಏನು ಇಲ್ಲ. ಅಂದರೆ ತುಂಗಭದ್ರಾ ಸೇತುವೆ 1970ರಲ್ಲಿ ಮೇಲ್ಪಟ್ಟ ಆಗಿರ್ತಕ್ಕಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ಆ ಸೇತುವೆಯನ್ನು ದಾಟಿ ಬರಲಿಕ್ಕೆ ತುಂಬ ಕಷ್ಟಮಯವಾಗಿತ್ತು. ಹಾಗಾಗಿ ಈಗಿನ ಕಾಲದಲ್ಲಿ ಆ ಸೇತುವೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ, ಎಲ್ಲರೂ ಕೂಡ ಪ್ರಯಾಣ ಮಾಡ್ಬೋದು. ಆವಾಗ ಮೈಲಾರ ಎದುರುಗಡೆ ಕಂಡರೂ ಕೂಡ ಎಲ್ಲ ಸುತ್ತಾಕೊಂಡು ಬರೋದಕ್ಕೋಸ್ಕರ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂಗಪ್ಪ, ಅಷ್ಟು ದೂರ ಯಾರು ಹೋಗ್ತಾರೆ ಅಂತಿದ್ರು. ಮತ್ತು ಇದಕ್ಕೆ ಉಂಗ್ಲಾರ ಕ್ಷೇತ್ರ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಹಾಡಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಗವಂತನ ಬಗ್ಗೆ. ಉಂಗ್ಲಾರ ಕ್ಷೇತ್ರ ಅಂತಲೂ ಇದಕ್ಕೆ ಕರಿತೇವೆ. ತಾವು ಕೈಯಲ್ಲಿ ಉಂಗುರವನ್ನು ಧಾರಣೆ ಮಾಡಿದ್ದೀರಿ, ಮಧ್ಯದಲ್ಲಿ ಹರಳಿದೆಯಾ ಅದೇ ದೇವಸ್ಥಾನ, ಸುತ್ತಲೂ ನದಿ ಆವೃತ ಆಗಿದೆ. ಪಶ್ಚಿಮ ಮತ್ತು ಉತ್ತರ ವಾಹಿನಿಯಾಗಿ ತುಂಗಭದ್ರೆ ಹರಿತಾ ಇದ್ದಾಳೆ ವಿಶೇಷವಾಗಿ. ಮತ್ತು ಇಲ್ಲಿ ತುಂಬ ವಿಶೇಷವಾಗಿ ಸಾಕಷ್ಟು ಮಠ ಮಂದಿರಗಳಿವೆ. ಮೈಲಾರ ಅಂದರೆ ಪುಣ್ಯಕ್ಷೇತ್ರನೇ ಇದು. ಇಲ್ಲಿ ಬಸವಲಿಂಗ ಶರಣಗರರು ತ್ರಿಪದಿಯನ್ನು ಹೇಳಿರ್ತಕ್ಕಂಥ ಶರಣರ ಮಠ ಇದೆ. ಮತ್ತು ಚೋಡದಾಯಂಪುರ ಅಂತಕ್ಕಂಥ ಒಡೆಯರ ಮಠ ಇದೆ, ಗೋಮಿನಿ ಒಡೆಯರದು. ಮತ್ತು ವಿಶೇಷವಾಗಿ ಕಾಗಿನೆಲ್ಲರೂ ಶಾಖಾ ಮಠವನ್ನು ಕಟ್ಟಿ ಮಕ್ಕಳು ಉದ್ಧಾರಕ್ಕೋಸ್ಕರ ಇಲ್ಲಿ ಅವರು ಕೂಡ ಒಂದು ಸಂಸ್ಥೆಯನ್ನು ತೆರೆದಿದ್ದಾರೆ. ಮತ್ತು ಮುಖ್ಯವಾಗಿ ನೀವು ಮಾತಾಡ್ತಿರ್ತಕ್ಕಂಥ ಮಠ ಶಂಕರ ಮಠ.
ಆದಿಗುರು ಜಗದ್ಗುರು ಶಂಕರಾಚಾರ್ಯರ ಮಠವು ಕೂಡ ಇಲ್ಲಿದೆ. ಹೀಗೆ ಗುರು ಪರಂಪರೆ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿ ಎಲ್ಲರೂ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ ಇತಿಹಾಸ ಇದೆ. ವಿಜಯನಗರದ ಅರಸರು ಕೆಳದಿ ಮಹಾರಾಜರು ಕೊಟ್ಟಂಥ ಬಳುವಳಿಗೆ ದೇವಸ್ಥಾನದಲ್ಲಿವೆ. ಹೀಗೆ ಪೌರಾಣಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ, ಜಾನಪದ ಹಿನ್ನೆಲೆಯಲ್ಲಿ ಆಚರಣೆ ನಡೀತಾ ಬಂದು ಅವೆಲ್ಲವನ್ನು ಸಮಗ್ರವನ್ನು ಕೂಡಿಸ್ಕೊಂಡು ಜಾತ್ಯತೀತವಾಗಿ ಆ ಭಗವಂತನ ಸೇವೆ ನಡೀತಾ ಇದೆ. ಎಲ್ಲ ಜಾತಿ ವರ್ಗದ ಮುಸ್ಲಿಂ ಬಾಂಧವರು ಕೂಡ ಬಂದು ಆ ಭಗವಂತನ ಸೇವೆ ಮಾಡಿದ್ದಾರೆ. ಎಷ್ಟೋ ಪವಾಡಗಳನ್ನು ನಾವು ನೋಡಿದ್ದೀವಿ. ಅಂದರೆ ಕೆಲವರು ಸಂತಾನ ಇಲ್ಲದೆ ಬಂದಿರತಕ್ಕಂಥವ್ರು ಆ ಭಗವಂತನ ಸೇವೆ ಮಾಡಿ ಸಂತಾನ ಅನುಭವಿಸಿದ್ದಾರೆ. ಅಂದರೆ ಭಗವಂತನ ನಾವು ಹೇಗೆ ನೋಡ್ತೀವೋ ಯದ್ಭಾವಂ ತದ್ಭವತಿ. ಆ ಭಗವಂತನ ಪ್ರೀತಿಯಿಂದ ನಾವು ಕಂಡ್ರೆ ಭಗವಂತನ ಕೂಡ ನಮ್ಮ ಪ್ರೀತಿಯಿಂದ ಕಂಡು ನಾವು ಏನು ಮನಸ್ಸು ಸಂಕಲ್ಪ ಇಟ್ಕೊಂಡು ಸೇವೆ ಮಾಡ್ತೀವೋ ಆ ಎಲ್ಲ ಸೇವೆಗಳನ್ನು ಭಗವಂತ ನಡೆಸಿದ್ದಾನೆ. ಹಾಗಾಗಿಯೇ ಎಷ್ಟೋ ಇದು 24 ಕುಟುಂಬದವರು ಕೂಡ ಈಗಲೂ ತಲೆಮಾರುಗಳಿಂದ ಆ ಭಗವಂತ ಸೇವೆ ಮಾಡ್ತಾ ಬಂದಿದ್ದೀವಿ. ಮತ್ತು ಇಡೀ ಮೈಲಾರ ಗ್ರಾಮಸ್ಥರು ಪ್ರತಿ ವರ್ಷ ನಮಗೆಲ್ಲ ಕೃಷಿ ಭೂಮಿಗಳಂದರೆ 2 ಬೆಳೆಯನ್ನು ಬೆಳಿತೀವಿ. ಆದರೆ ಮೈಲಾರದವರು ಒಂದೇ ಬೆಳೆಯನ್ನೇ ಬೆಳೀತಾರೆ. ಕಾರಣ ಏನಂದರೆ ಮಾಘ ಮಾಸದಲ್ಲಿ ಜಾತ್ರೆ ಇರೋದ್ರಿಂದ ಹಿಂಗಾರಿ ಪಿಕ ನಮ್ಮಲ್ಲಿ ಯಾರೂ ಹಾಕಲ್ಲ. ಎಲ್ಲರೂ ಕೂಡ ಆ ಭಗವಂತನ ಸೇವೆಗಂತೆ ಮುಡುಪಾಗಿಟ್ಟು 800 ಎಕರೆ ಜಮೀನುಗಳನ್ನು ಸುತ್ತು ಇರ್ತಕ್ಕಂಥದ್ದನ್ನು ಆ ಬರುವಂಥ ಭಕ್ತಾದಿಗಳಿಗೋಸ್ಕರ ಮೀಸಲಿಟ್ಟಿರ್ತಾರೆ. ಹೆಚ್ಚು ಕಡಿಮೆ ಜಾತ್ರೆಯಲ್ಲಿ 8 ರಿಂದ 10 ಲಕ್ಷ ಜನ ಬಂದು ಹೋಗಿ ಮಾಡ್ತಾರೆ. ಅವರೆಲ್ಲರನ್ನೂ ಕೂಡ ಭಗವಂತ ಉದ್ಧರಿಸಿದ್ದಾನೆ. ಯಾಕಂದರೆ ನಾವೆಲ್ಲ ಮನೇಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ 1000 ಜನ ಆಯೋಜನೆ ಮಾಡಬೇಕು ಅಂದರೆ ಪೂರ್ವಭಾವಿ ತಯಾರಿ ಮಾಡ್ತೇವೆ. ಆದರೆ ಮೈಲಾರದಲ್ಲಿ ಇರ್ತಕ್ಕಂಥ ಜಾತ್ರೆಗೆ ಯಾವುದೇ ಪೂರ್ವ ವಿಶೇಷವಾಗಿರೋದಿಲ್ಲ. ನದಿ ನೀರು ಬರ್ತಾ ಇರುತ್ತೆ, ಎಲ್ಲರೂ ಸ್ನಾನ ಮಾಡ್ತಾರೆ, ತಮ್ಮ ಅಡುಗೆ ಮಾಡ್ಕೊಳ್ತಾರೆ. ಸಣ್ಣ ಸಣ್ಣ ಗೂಡ್ದಾಗಲ್ಲಿ ಒಂದು 7 ದಿನಗಳ ಕಾಲ ಉಳಿಬೇಕಲ್ಲ, ಒಂದು ಗೂಡು ಮಾಡ್ಕೊಳ್ತಾರೆ, ಅಲ್ಲೇ ಇದ್ದು ಭಗವಂತನ ಸೇವೆ ಮಾಡ್ತಾರೆ. ಸೊ ಅನಾಥೋ ದೈವರಕ್ಷಣೆಗೆ ಭಗವಂತ ತನ್ನ ಭಕ್ತರನ್ನು ಎಲ್ಲ ರೀತಿಯಾಗಿ ಅವಾಗ ಕಾಪಾಡ್ಕೊಂಡು ಬಂದು ಜಾತ್ರೆ ನಡೆಸ್ಕೊಡ್ತಾನೆ. ಜಾತ್ರೆ ವಿಶೇಷತೆ ಏನಂದರೆ ಅದೇನೆ, ಭಕ್ತರೆಲ್ಲರೂ ಏನು ಮಾಡ್ತಾರೆ, ಇಲ್ಲಿ ಕೃಷಿಕರು ಬರ್ತಕ್ಕಂಥದ್ದು ಜಾಸ್ತಿ ವಿಶೇಷವಾಗಿ. ಅವರು ವರ್ಷದಿಂದ ಒಂದು ಸಾರಿ ಬರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಜಾತ್ರೆ ಬರಬೇಕು ಅಂಥೇಳಿ ಈ ಜಾತ್ರೆ ಮುಗಿತಿದ್ದಂಗೆ ಹಣವನ್ನು ಕೊಡಿಡ್ತಾ ಬರ್ತಾರೆ. ಇವತ್ತು ಒಬ್ಬ ಮನುಷ್ಯ 200 ರೂಪಾಯಿ ದುಡಿತಾ ಇದ್ದಾನೆ ಅಂದರೆ 1 ರೂಪಾಯಿನೋ 5 ರೂಪಾಯಿನೋ ತೆಗಿತಾನೆ. ಹೇರಳ ಧನ ಬಂದಾಗ ಅದನ್ನು ಕೂಡ ತೆಗೆದಿಡ್ತಾನೆ. ಆಮೇಲೆ ಅದೊಂದು ನಿಧಿ ಅಂತ ಮಾಡಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಜಾತ್ರೆ ಹೊಡೆದೇನೆ ಅಂಥೇಳಿ ಹಿಂದೆ ಎಲ್ಲ ಚಕ್ಕಡಿ ಬಂಡಿಯನ್ನು ಕಟ್ತಿದ್ವಿ, ಟ್ರ್ಯಾಕ್ಟರೆಲ್ಲ ಬಂದಿದೆ. ಅದನ್ನು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಆ ತೆಗೆದಿಟ್ಟಿರ್ತಕ್ಕಂಥ ಹಣದಿಂದ ಅಲ್ಲಿಂದ ಶುರು ಮಾಡ್ತಾರೆ ಜಾತ್ರೆನ. ಡೀಸೆಲ್ ಹಾಕ್ಸೋದ್ರಿಂದ ಹಿಡಿದು ಕೊನೆಗೆಲ್ಲ ಮುಗಿದ ಮೇಲೆ ತಮ್ಮ ಊರಿಗೆ ಹೋಗ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನಿಧಿ ಇಟ್ಕೊಂಡು ಮಿಕ್ಕಂಥ ಹಣವನ್ನು ಭಗವಂತನಿಗೆ ಹುಂಡಿಗೆ ಸಮರ್ಪಣೆ ಮಾಡಿ ಹೊರಡ್ತಾರೆ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಷ್ಟು ಅಡುಗೆ ಮಾಡಿದರೆ ಅದ್ರ ಇಷ್ಟನ್ನು ಇಟ್ಕೊಂಡು ಇಷ್ಟನ್ನೆಲ್ಲ ಹಂಚಿನೇ ತಿಂತಕ್ಕಂಥ ಒಂದು ಸಂಪ್ರದಾಯ ಇಲ್ಲಿ ನಡೆದಿದೆ ಮೈಲಾರಕ್ಕೆ. ಗೊರವನಿಗೆ ಹಂಚಿ ಹೀಗೆ ವಿಶೇಷವಾಗಿರ್ತಕ್ಕಂಥ ಸೇವೆಗಳಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಭಕ್ತರು ಈಗಲೂ ಕೂಡ ಹೊಸ ಹೊಸ ಭಕ್ತರು ನಮ್ಮ ಮನೆಯವರು ಮೈಲಾರಲಿಂಗೇಶ್ವರ ಇಲ್ಲಿದೆ ಅಂತ ಗೊತ್ತಾಗಿದ್ದಿಲ್ಲ, ಈಗ ಗೊತ್ತಾಗ್ತಿದೆ ಅಂದಿದ್ದಾರೆ. ಆದ್ದರಿಂದ ತಾವು ಕೂಡ ಈಗ ಭಕ್ತರಿಗೆ ಈ ಮೂಲ ಕ್ಷೇತ್ರ ಇತಿಹಾಸ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಆ ಭಗವಂತನ ಕೃಪೆ ತಮ್ಮ ಮೇಲೆ ಸದಾ ಇರಲಿ. ನನಗೆ ತಿಳಿದ ಮಟ್ಟಿಗೆ ಯಥಾಮತಿಯಾಗಿ ನಾನು ವಿವರಣೆ ಕೊಟ್ಟಿದ್ದೇನೆ. ಯಾಕಂದರೆ ಭಗವಂತ ಸಮುದ್ರ ಇದ್ದ ಹಾಗೆ ಆ ಭಗವಂತನ ಬಗ್ಗೆ ಕಿಂಚಿತ್ತಾಗಿ ನಾನು ತಿಳ್ಕೊಂಡಿದ್ದನ್ನು ಮಾತ್ರ ನಿಮಗೆ ಹೇಳಿದ್ದೇನೆ. ಇದನ್ನು ಬಿಟ್ಟು 10 ಹಲವಾರು ಕಥೆಗಳಿರ್ಬೋದು, ಸ್ಥಳ ಪುರಾಣಗಳಿರ್ಬೋದು. ಅದು ನಾನು ತಿಳ್ಕೊಂಡಿರ್ತಕ್ಕಂಥದ್ದಕ್ಕೆ ನಿದರ್ಶನ ಏನಂದರೆ ಬ್ರಹ್ಮಾಂಡ ಪುರಾಣ. ಆ ಪುರಾಣದ ಪ್ರಕಾರವಾಗಿ ಈ ಕಥೆಯನ್ನು ನಾನು ವಿವರಣೆ ಮಾಡಿದ್ದೇನೆ. ಆಗಲಿ ಎಲ್ಲರಿಗೂ ಈ ಒಂದು ಮೈಲಾರ ಭಕ್ತಾದಿಗಳಿಗೆ ತಮ್ಮ ಒಂದು ಸಂದೇಶ ಇದನ್ನು ತಲುಪಲಿ ನಿಮ್ಮ ಮುಖಾಂತರ ಅಂತ ಹೇಳಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.